ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ಪ್ರೀತಿ ಇಲ್ಲದೆ ನಮ್ಮ ನಂಬಿಕೆ ಕೆಲಸ ಮಾಡುವುದಿಲ್ಲ. ಮೊದಲನೇ ಕೊರಿಂಥದವರಿಗೆ 13:13 ನಾವು ಓದುತ್ತೇವೆ, ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ, ಅವುಗಳಲ್ಲಿ ದೊಡ್ಡದು ಪ್ರೀತಿಯೇ. ನಾವು ಈ ಗ್ರಂಥದಿಂದ ಕಲಿಯುತ್ತೇವೆ, ನಂಬಿಕೆ ಮತ್ತು ಭರವಸೆಯಿಂದ ಪ್ರೀತಿ ದೊಡ್ಡದು. ನಮಗೆಲ್ಲ ನಂಬಿಕೆ ಇದೆ, ಭರವಸೆನೂ ಇದೆ, ಆದರೆ ಅದಕ್ಕಿಂತ ದೊಡ್ಡದು ಪ್ರೀತಿ. ಇಬ್ರಿಯರಿಗೆ 11:6 ಬರೆದಿದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಪ್ರೀತಿ ನಂಬಿಕೆಯಿಂದ ದೊಡ್ಡದು. ಅಂದರೆ ಪ್ರೀತಿ ಇಲ್ಲದೆ ನಮಗೆ ಎಂದಿಗೂ ದೇವರನ್ನು ಮೆಚ್ಚಿಸುವುದು ಸಾಧ್ಯ ಇಲ್ಲ. ನೀವೆಲ್ಲರೂ ಈಗ ಇಲ್ಲಿ ಇದ್ದೀರಿ, ಅಥವಾ ನೀವು ಯೂಟ್ಯೂಬಿನಿಂದ ನನ್ನನ್ನು ಕೇಳುತ್ತಿರಬಹುದು, ಏಕೆಂದರೆ ನಿಮಗೆ ನಂಬಿಕೆ ಇದೆ, ಆದರೆ ನಿಮಗೆ ದೇವರ ಮೇಲೆ ಪ್ರೀತಿ ಇದೆ. ನೀವು ದೇವರನ್ನು ಪ್ರೀತಿಸುತ್ತೀರಾ? ದೇವರನ್ನು ಪ್ರೀತಿಸುವುದು ಅಂದರೆ ನಾವು ಬಾಯಿಯಿಂದ ಹೇಳುವುದಲ್ಲ, ಮತ್ತೆ ದೇವರನ್ನು ಪಾಲಿಸುವುದು. ಯೋಹಾನ 14:15. ಸುವಾರ್ತೆಯು ನಂಬಿಕೆ ಮತ್ತು ಭರವಸೆಯೊಂದಿಗೆ ಜನರನ್ನು ಸೃಷ್ಟಿಸುತ್ತದೆ, ಮತ್ತು ಅದರೊಂದಿಗೆ ಅವರು ದೇವರು ಮತ್ತು ಜನರ ಮೇಲಿನ ಪ್ರೀತಿಯಲ್ಲಿ ತುಂಬಿರಬೇಕು. ಸುವಾರ್ಥ ಹೇಳಿಕೊಂಡು ಜನರು ದೇವರ ಹತ್ರ ಬಂದರೆ, ಚರ್ಚಲ್ಲಿ ಬಂದರೆ ಅವರಿಗೆಲ್ಲ ನಂಬಿಕೆ ಇರುತ್ತದೆ, ಮತ್ತೆ ಭರವಸೆನೂ ಇರುತ್ತದೆ, ಆದರೆ ಅವರಿಗೆ ಪ್ರೀತಿ ಇರುವುದಿಲ್ಲ. ಪ್ರೀತಿ ಏನಂತ ಅವರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಬೈಬಲ್ ಹೇಳುತ್ತದೆ, ನಂಬಿಕೆಗಿಂದು ಭರವಸೆಗಿಂದು ಹೆಚ್ಚು ಆಗಿ ನಮಗೆ ಬೇಕಾಗಿರುವುದು ಪ್ರೀತಿ ಇಲ್ಲದೆ ನಂಬಿಕೆ ಮತ್ತು ಭರವಸೆ ದೀರ್ಘಕಾಲ ನಮ್ಮಲ್ಲಿ ಉಳಿಯುವುದಿಲ್ಲ. ಇದೇ ಉಂಟಾಗುವುದು. ತುಂಬ ಜನ ಯೇಸು ಕ್ರಿಸ್ತನಲ್ಲಿ ಬರ್ತಾರೆ, ಸ್ವಲ್ಪ ದಿನ ಆದಮೇಲೆ ಅವರಿಗೆ ಆ ಹುಷಾರಿಲ್ಲ, ಹೇಗೆ ಅವರು ಮೊದಲು ಬಂದಿದ್ದೀರೋ ಅದೇ ಥರ ಆ ಸ್ಟ್ರೆಂಗ್ತ್ ಇಲ್ಲ. ಅವ್ರಿಗೊಂಥರ ದೆಣದು ಬೆಲ ಇಲ್ಲದೆ ಎಲ್ಲರೂ ಚರ್ಚಲ್ಲಿ ಬರ್ತಾರೆ, ಮತ್ತು ತುಂಬ ಜನ ವಿಶ್ವಾಸ ಜೀವನನೂ ಬಿಟ್ಟು ಹೋಗ್ತಾರೆ. ನೀವು ಹಾಗೆ ಇದ್ದರೆ ನೀವು ಅರ್ಥ ಮಾಡಿಕೋಬೇಕು, ಪ್ರೀತಿಯಲ್ಲಿ ಯಾರೂ ಬೆಳೆಯುತ್ತಾ ಇಲ್ಲ, ಅವರಲ್ಲಿ ನಂಬಿಕೆ ಮತ್ತು ಭರವಸೆ ಉಳಿಯುವುದಿಲ್ಲ. ಸ್ವಲ್ಪ ದಿನ ಆದಮೇಲೆ ಅವರಿಂದ ಆ ನಂಬಿಕೆ ಹೋಗ್ತದೆ. ಅವರೇ ಯೋಚನೆ ಮಾಡ್ತಾರೆ, ಈ ದೇವರಿದ್ದಾರಾ, ಈ ದೇವರು ನಿಜವಂತವಾಗಿ ಇದ್ದಾರಾ, ಈ ಬೈಬಲ್ ಹೇಳುವುದೆಲ್ಲ ನಿಜಾನ, ಅದೆಲ್ಲ ಅವರಿಗೆ ಅನುಮಾನ ಬರ್ತದೆ. ಪ್ರೀತಿ ಶಕ್ತಿಯುತವಾಗಿದೆ. ಪ್ರೀತಿ ನಮ್ಮಲ್ಲಿ ಬೆಳೆಯಬೇಕು. ಕಷ್ಟವಾದರೂ ಇತರರನ್ನು ಪ್ರೀತಿಸುವ ಪರಿಕಲ್ಪನೆಯು ವಿಶ್ವಾಸಿಗಳು ಕಡೆಗಣಿಸುತ್ತಾರೆ. ದೇವರೇನು ಹೇಳಿದ್ರು? ಶತ್ರುಗಳನ್ನು ಕೂಡ ನಾವು ಪ್ರೀತಿಸಬೇಕು. ಆ ಪ್ರೀತಿ ನಮ್ಮಲ್ಲಿ ಬೆಳೆಯಬೇಕು. ಹಲ್ಲೆಲೂಯಾ. ಪ್ರೀತಿಯು ಬೈಬಲ್ನಲ್ಲಿ ಮುಖ್ಯ ವಿಷಯವಾಗಿದೆ. ನಂಬಿಕೆ ಮತ್ತು ಭರವಸೆಗಿಂತ ಪ್ರೀತಿ ದೊಡ್ಡದಾಗಿದೆ, ಏಕೆಂದರೆ 1 ಯೋಹಾನ 4:8 ಹೇಳುತ್ತದೆ, ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪನು. ದಟ್ ಮೀನ್ಸ್, ಯಾರಾದರೂ ದೇವರನ್ನು ಪ್ರೀತಿಸದಿದ್ದರೆ, ಪ್ರೀತಿಸುವುದು ಅಂದರೆ ಬಾಯಿಯಿಂದ ಹೊಗಳುವುದಲ್ಲ, ಬಾಯಿಯಿಂದ ಹೇಳುವುದಲ್ಲ, ದೇವರನ್ನು ಪಾಲಿಸುವುದು. ಯೇಸುದೇವರು ಏನು ಹೇಳಿದರು? ಮನುಷ್ಯರು ರೊಟ್ಟಿದಿಂದ ಮಾತ್ರ ಅಲ್ಲ ಜೀವನ ಮಾಡುವುದು, ದೇವರ ಬಾಯಿಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ನಾವು ಜೀವನ ಮಾಡುವುದು. ಮ್ಯಾನ್ ಶಾಲ್ ನಾಟ್ ಲಿವ್ ಬೈ ಬ್ರೆಡ್ ಅಲೋನ್ ಬಟ್ ಬೈ ಎವ್ರಿ ವರ್ಡ್, ಈವನ್ ಒನ್ ವರ್ಡ್ ವಿ ಆರ್ ರಿಲಕ್ಟೆಂಟ್ ಟು ಒಬೇ, ವಿ ಕ್ಯಾನ್ ಸಿ ದ ಡಿಫರೆನ್ಸ್. ಹಲ್ಲೆಲೂಯಾ. ಅಂದರೆ ನೀವು ದೇವರಿಗೆ ವಿಧೇಯರಾಗದಿದ್ದರೆ ನೀವು ದೇವರನ್ನು ತಿಳಿಯುವುದಿಲ್ಲ. ನೀವು ದೇವರಿಗೆ ವಿಧೇಯರಾಗದೆ ದೇವರು ಹೇಗೆ ಕೆಲಸ ಮಾಡ್ತಾರೆ ಎಂದು ನಿಮಗೆ ತಿಳಿಯುವುದೇ ಇಲ್ಲ. ದೇವರನ್ನು ಒಬೇ ಮಾಡಲಿಲ್ಲದಿದ್ದರೆ ಹೌ ಗಾಡ್ ಈಸ್ ವರ್ಕಿಂಗ್, ಹೌ ಗಾಡ್ ಈಸ್ ಲವ್, ದೇವರ ಪ್ರೀತಿ, ದೇವರ ಕಾಳಜಿ, ದೇವರ ಶಿಷ್ಟು, ದೇವರ ತೀರ್ಪು ಯಾವುದು ನಮಗೆ ಅರ್ಥವಾಗುವುದಿಲ್ಲ. ಅದಕ್ಕೆ ಮನುಷ್ಯರು ದೇವರ ಹತ್ರ ಬಂದಿದ್ರು, ಬೈಬಲೆಲ್ಲ ಓದಿ ಅವರಿಗೆಲ್ಲ ಜ್ಞಾನವಿದ್ದರೂ ಅವರು ದೇವರ ಭಯವಿಲ್ಲದೆ ಜೀವನ ಮಾಡುವುದು. ಅಂದರೆ ಅಷ್ಟು ತಿಳುವಳಿಕೆ ಬರಲಿಲ್ಲ. ನಾನು ಯಾವಾಗಲೂ ನನ್ನ ಬೋಧನೆಯಲ್ಲಿ ಹೇಳ್ತೇನೆ ನೋಡಿ, ನಮಗೆ ಯಾರಾದರೂ ಹೇಳಿದರೆ ನೋಡಿ, ಇಲ್ಲಿ ಟೈಮ್ ಬಾಂಬ್ ಹಾಕಿದೆ ಎಂದು ಹೇಳಿದರೆ 5:30 ಅಲ್ಲಾಂದರೆ 6 ಗಂಟೆಗೆ ಅದು ಬ್ಲಾಸ್ಟ್ ಆಗುತ್ತೆ ಎಂದು ಹೇಳಿದ್ರೆ ನಾವು ಇಲ್ಲಿ ಚಾಪೆ ಹಾಕೊಂಡು ಇಲ್ಲಿ ಮಲ್ಗ್ತೀವಾ? ಇಲ್ಲ, ನಾವು ಇಲ್ಲಿಂದ ಓಡಿ ಹೋಗ್ತೇವೆ ಅಲ್ಲವೇ? ಆ ತಿಳುವಳಿಕೆ ನಮಗೆ ಗೊತ್ತು. ಆದರೆ ಬೈಬಲಲ್ಲಿ ಏನೇನು ಹೇಳುತ್ತಿದ್ದಾರೆ, ಆದರೂ ವಿಶ್ವಾಸಿಗಳು ಅದೇನು ನಡೆಯುವುದಿಲ್ಲ, ಹಾಗೇ ಜೀವನ ಮಾಡ್ತಾರೆ. ಯಾಕೆ ಗೊತ್ತಾ ನಿಮಗೆ? ವಿಶ್ವಾಸಿಗಳಿಗೆ
ಆ ದೇವರ ಭಯ ಬರ್ತಾ ಇಲ್ಲ. ಯಾಕೆಂದರೆ ಅವರು ದೇವರನ್ನು ಪಾಲಿಸಿ ಜೀವನ ಮಾಡುತ್ತಾ ಇಲ್ಲ. ಯಾಕೆ ವಿಶ್ವಾಸಿಗಳು ದೇವರನ್ನು ಪಾಲಿಸಿ ಜೀವನ ಮಾಡುತ್ತಾ ಇಲ್ಲ? ಅವರು ದೇವರನ್ನು ಪ್ರೀತಿಸುತ್ತಾ ಇಲ್ಲ. ಹಲ್ಲೆಲೂಯಾ. ದೇವರನ್ನು ತಿಳಿದುಕೊಳ್ಳಲು ಒಬ್ಬ ವ್ಯಕ್ತಿಯು ದೇವರೊಂದಿಗೆ ಸಂಬಂಧವನ್ನು ಹೊಂದಿರಬೇಕು. ಯಾವುದೇ ಉತ್ತಮ ಸಂಬಂಧದಲ್ಲಿ ಪ್ರೀತಿಯು ಪ್ರಮುಖ ಅಂಶವಾಗಿದೆ. ನಾವು ಒಬ್ಬರನ್ನು ತಿಳಿದುಕೊಳ್ಳಬೇಕಂದರೆ ಅವರೊಂದಿಗೆ ಒಳ್ಳೆಯ ಸಂಬಂಧ ಇರಬೇಕು. ವಿ ಶುಡ್ ಹ್ಯಾವ್ ಎ ಗುಡ್ ರಿಲೇಶನ್ಶಿಪ್ ಟು ನೋ ಎ ಪರ್ಸನ್, ಅಲ್ಲವೇ? ಇಲ್ಲದಿದ್ದರೆ ನಮಗೆ ಆ ವ್ಯಕ್ತಿ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಇದೇ ಥರ ಪ್ರೀತಿ ಇಲ್ಲದೆ ನಾವು ದೇವರೊಂದಿಗೆ ಸಂಬಂಧವನ್ನು ಹೊಂದಲು ಎಂದಿಗೂ ಸಾಧ್ಯವಿಲ್ಲ, ಮತ್ತೆ ದೇವರ ಬಗ್ಗೆ ನಮಗೆ ಜ್ಞಾನನೂ ಇರುವುದಿಲ್ಲ. ಮೊದಲನೇ ಯೋಹಾನ 4:20 ಹೇಳುತ್ತದೆ, ಒಬ್ಬನು ನಾನು ದೇವರನ್ನು ಪ್ರೀತಿಸುತ್ತೇನೆ ಎಂದು ಹೇಳಿ ತನ್ನ ಸಹೋದರನನ್ನು ಹಗೆ ಮಾಡಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಏಕೆಂದರೆ ತಾನು ಕಾಣುವ ಸಹೋದರನನ್ನು ಪ್ರೀತಿಸದವನು ಕಾಣದಿರುವ ದೇವರನ್ನು ಹೇಗೆ ಪ್ರೀತಿಸಾನು? ಆದರೆ ಚರ್ಚಲ್ಲಿ ಬರುವವರೆಲ್ಲರೂ ಸುಳ್ಳುಗಾರರು, ಅಲ್ಲವೇ? ಏನಿಲ್ಲಿ ಹೇಳುತ್ತದೆ? ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತಾನೆ ಎಂದು ಹೇಳಿ ಎಲ್ಲ ವಿಶ್ವಾಸಗಳು ಹೇಳ್ತಾರೆ, ದೇವರನ್ನು ತುಂಬ ನಾನು ಪ್ರೀತಿಸುತ್ತಾ ಇದ್ದೀನಿ. ಆದರೆ ಹಾಗೆ ನಾವು ಮಾಡಿದರೆ, ಇಫ್ ವಿ ಹೇಟ್ ಪೀಪಲ್, ಹಾಗೆ ಅಂದರೆ ಹೇಟಿಂಗ್, ಹಾಗೆ ಮಾಡಿದರೆ ನಾವು ಸುಳ್ಳುಗಾರರಾಗಿದ್ದೇವೆ ಅಂತ. ಏಕೆಂದರೆ ತಾನು ಕಾಣುವ ಸಹೋದರನನ್ನು ಪ್ರೀತಿಸದವನು ಕಾಣದಿರುವ ದೇವರನ್ನು ಪ್ರೀತಿಸಾನು. ವಿ ಕ್ಯಾನ್ ನಾಟ್ ಲವ್ ದ ಗಾಡ್ ಹೂ ಇಸ್ ಅನ್ಸೀನ್ ಇಫ್ ವಿ ಆರ್ ನಾಟ್ ಲವಿಂಗ್ ದ ಪೀಪಲ್ ಹುಮ್ ವಿ ಕ್ಯಾನ್ ಸಿ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಪ್ರೀತಿ ಹೆಚ್ಚು ಮುಖ್ಯವಾದ ಕಾರಣ ಪ್ರೀತಿ ನಮಗೆ ಜೀವನವನ್ನು ನೀಡುತ್ತದೆ. ಪ್ರೀತಿ ಇಲ್ಲದೆ ಮನುಷ್ಯನು ಮಾಡುವ ಯಾವುದಕ್ಕೂ ತನಗೆ ಬೆಲೆ ಇಲ್ಲ. ಅಂದರೆ ಗಾಡ್ ಈಸ್ ಲವ್. ದೇವರನ್ನು ಕಾಣಬೇಕಂದರೆ, ದೇವರನ್ನು ನೋಡಬೇಕಂದ್ರೆ, ದೇವರ ಕೈಗಳನ್ನು ನಾವು ನೋಡಬೇಕಂದ್ರೆ ವಿ ನೀಡ್ ಪ್ರೀತಿ. ಪ್ರೀತಿ ನಮ್ಮಲ್ಲಿ ಇರಲೇಬೇಕು. ಪ್ರೀತಿ ಎಂದರೆ ಪಾಲಿಸುವುದು. ದೇವರೇನು ಹೇಳಿದ್ರು ಅದು ಕಣ್ಣು ಮುಚ್ಚಿಕೊಂಡು ನಾವು ಪಾಲಿಸುವುದಕ್ಕೆ ತಯಾರಿರಬೇಕು. ಅನ್ಲೆಸ್ ಯು ಟರ್ನ್ ಆ್ಯಂಡ್ ಬಿಕಮ್ ಲೈಕ್ ಎ ಚೈಲ್ಡ್, ನಿಮಗೆ ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಆಗುವುದಿಲ್ಲ ಅಂತ ದೇವರು ಹೇಳಿದ್ರು. ಮೊದಲನೇ ಕೊರಿಂಥದವರಿಗೆ 13:1-3 ನಾವು ಓದುತ್ತೇವೆ, ನಾನು ಮನುಷ್ಯನ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾಗಿದ್ದರು ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವೂ ಆಗಿದ್ದೇನೆ. ನನಗೆ ಪ್ರವಾದನ ವರವಿದ್ದರು, ಎಲ್ಲ ರಹಸ್ಯಗಳು ಸಕಲ ವಿಧವಾದ ವಿದ್ಯೆಯು ತಿಳಿದಿದ್ದರು, ಬೆಟ್ಟಗಳನ್ನು ತೆಗೆದು ಹಾಕುವುದಕ್ಕೆ ಬೇಕಾದಷ್ಟು ನಂಬಿಕೆ ಇದ್ದರು, ನಾನು ಪ್ರೀತಿ ಇಲ್ಲದವನಾಗಿದ್ದರೆ ಏನೂ ಇಲ್ಲದವನಾಗಿದ್ದೇನೆ. ನನಗಿರುವುದೆಲ್ಲದೂ ಅನ್ನದಾನ ಮಾಡಿದ್ದರು, ನನ್ನ ದೇಹವನ್ನು ಸುಡುವುದಕ್ಕೆ ಒಪ್ಪಿಸಿದರು, ಪ್ರೀತಿಯು ನನ್ನಲ್ಲಿ ಇಲ್ಲದಿದ್ದರೆ ನನಗೆ ಏನು ಪ್ರಯೋಜನವಾಗುವುದಿಲ್ಲ. ನೋಡಿ, ವಿಶ್ವಾಸಿಗಳಿಗೆ ಪ್ರವಚನ ವರ ಇದೆ. ಅವರು ಕಣ್ಣು ಮುಚ್ಚಿದರೆ ದೇವರಿಂದ ಎಲ್ಲ ಅವರಿಗೆ ಕಾಣಬಹುದು, ಮತ್ತೆ ಜ್ಞಾನ ಇರುತ್ತದೆ. ಆದರೆ ಪ್ರೀತಿ ಇಲ್ಲದಿದ್ದರೆ ಅದರಿಂದ ಅವರೇನು ತಿಳ್ಕೊಳ್ಳುತ್ತಾರೆ? ಓ, ನಾನು ಏನೋ ಐ ಆಮ್ ಸಮಥಿಂಗ್ ಬಿಫೋರ್ ಗಾಡ್ ಅಂತ ಅವರು ತಿಳ್ಕೊಳ್ಳುತ್ತಾರೆ. ಏಕೆಂದರೆ ಅದೆಲ್ಲ ದೇವರಿಂದ ಸಿಕ್ಕಿರುವುದಲ್ವಾ. ದೇವರಿಂದ ಸಿಕ್ಕಿರುವುದು ಅವರೇನು ತಿಳ್ಕೊಳ್ಳುತ್ತಾರೆ? ನಾನು ಏನೋ ದೊಡ್ಡವನು, ಅಲ್ಲಾಂದ್ರೆ ನಾನು ಏನೋ ದೊಡ್ಡವಳು ಅಂತ. ದೇವರೇ ಎಲ್ಲರಿಗೂ ಗಿಫ್ಟ್ ಕೊಡ್ತಾರೆ, ಕೊಡುಗೆ ದೇವರು ಕೊಡ್ತಾರೆ. ಅದಕ್ಕೆ ನಾವು ಆ ಗಿಫ್ಟಿನಿಂದ ದೇವರ ಮಕ್ಕಳನ್ನು ನಾವು ಸೇವೆ ಮಾಡಬೇಕು. ಅದಕ್ಕೆ ದೇವರು ಕೊಡುವುದು. ನಮಗೆಲ್ಲರಿಗೂ ದೇವರು ಗಿಫ್ಟ್ ಕೊಟ್ಟಿದ್ದಾರೆ, ಉಡುಗೊರೆಗಳು, ಗಿಫ್ಟ್ ಆಫ್ ಸ್ಪಿರಿಟ್. ಆ ಉಡುಗೊರೆಯಿಂದ ನಾವು ತನ್ನ ಮಕ್ಕಳಿಗೆ ನಾವು ಸೇವೆ ಮಾಡಬೇಕು ಪ್ರೀತಿಯಿಂದ. ಅದಕ್ಕೆ ಕೊಟ್ಟಿರುವುದು. ನಾವು ಹಾಗೆ ಪ್ರೀತಿಯಿಂದ ನಾವು ಸೇವೆ ಮಾಡಲಿಲ್ಲದಿದ್ದರೆ ನಮಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ಮತ್ತು ನಾವು ಪ್ರೀತಿಯಲ್ಲಿ ಬೆಳೆಯಲಿಲ್ಲದಿದ್ದರೆ ನಾವು ಏನೇ ಮಾಡಿದ್ರು ಅದು ದೇವರ ಮುಂದೆ ಬೆಲೆ ಇಲ್ಲ. ನೀವು ಹೇಗೆ ಚರ್ಚಿಗೆ ಕೊಡ್ತೀರಾ? ದೇವರಿಗೆ ಕೊಡ್ತಿರಬಹುದು, ಚರ್ಚಿಗೆ ನೀವು ಕೊಡುತ್ತಿರಬಹುದು ಹಣಕಾಸುಗಳು. ನೀವು ಕೊಡುವುದು ಪಾದ್ರಿ ನಿಮಗೆ ಕೊಡಲು ಹೇಳುತ್ತಿದ್ದಾರೆ, ಅಥವಾ ಇತರರನ್ನು ಮೆಚ್ಚಿಸಲು ನೀವು ನೀಡುತ್ತೀರಾ, ಅಥವಾ ಮಲಾಕಿ 3:8-12 ಹೇಳುವ ಪ್ರಕಾರ ನೀವು ದೇವರಿಗೆ ಕೊಡಲಿಲ್ಲದಿದ್ದರೆ ನಿಮಗೇನೋ ಶಿಕ್ಷೆ ಆಗುತ್ತದೆ ಎಂದು ತಿಳ್ಕೊಂಡು ಕೊಡ್ತಾ ಇದ್ದೀರಾ. ಒಬ್ಬೊಬ್ಬರು ಕೊಡುವುದು ಒಂದೊಂದು ಉದ್ದೇಶದಿಂದ. ಆದರೆ ನಾವು ಹೇಗೆ ಕೊಡಬೇಕು? ದೇವರು ಹೇಳಿದ್ದಾರೆ. ದೇವರ ಕೆಲಸಕ್ಕಾಗಿ ನಾವು ನಮ್ಮ ಇನ್ಕಮಿಂದ ಒಂದು
ಭಾಗ ದೇವರಿಗೆ ಕೊಡಬೇಕು. ನಮಗೆ ಎಷ್ಟು ಸಿಕ್ಕಿದರೂ ಅದು ಫುಲ್ ನಾವು ಉಪಯೋಗಿಸಬಾರದು. ಚಿಕ್ಕದಾದರೂ ದೊಡ್ಡದಾದರೂ ಅದಕ್ಕೆ ನಾವು ಸ್ವಲ್ಪ ತೆಗೆದಿಟ್ಟು ದೇವರ ಆಲಯಕ್ಕೆ ಕೊಡಬೇಕು. ದೇವರ ಕೆಲಸಕ್ಕೆ ಕೊಡಬೇಕು. ಅದು ದೇವರ ಆಜ್ಞೆಯಾಗಿದೆ. ನಾವು ಕೊಡುವಾಗ ನಾವು ಹೇಗೆ ಕೊಡುವುದು? ಐ ಲವ್ ದ ವರ್ಕ್ ಆಫ್ ಗಾಡ್, ದಟ್ಸ್ ವೈ ಐ ಆಮ್ ಗಿವಿಂಗ್. ದಿಸ್ ಶುಡ್ ಬಿ ಯುವರ್ ಆಟಿಟ್ಯೂಡ್. ನನಗೂ ದೇವರ ಕೆಲಸ ಬೇಕು. ನನ್ನ ಜೀವನದಲ್ಲಿ ನೋಡಿ, ನಾವು ಚರ್ಚಲ್ಲಿ ಬರ್ತಾ ಇದ್ದೀವಿ, ಚರ್ಚು ನಡೆಸಬೇಕು. ಚರ್ಚ್ ನಡೆಸುವುದಕ್ಕೆ ನಮಗೆ ಹಣ ಬೇಕು ಅಲ್ಲವೇ? ಯಾರು ಕೊಡುವುದು? ಬೇರೆಯವರ ಕೊಡುವುದು ಅಲ್ಲ. ಚರ್ಚಲ್ಲಿ ಬರುವುದು, ಚರ್ಚಲ್ಲಿ ಯಾರು ಭಾಗವಾಗಿದ್ದರೋ, ಹೂ ಆಲ್ ಪಾರ್ಟೇಕ್ ಆಫ್ ದ ಚರ್ಚ್, ದೇ ವಿಲ್ ಗಿವ್ ದ ಮನಿ. ಅಲ್ಲವೇ? ಅದು ದೇವರ ಆಜ್ಞೆ ಆಗಿದೆ. ನಾವು ಕೊಡುವುದು, ಯು ಲವ್ ಗಾಡ್ ಅಂಡ್ ಯು ಲವ್ ದ ವರ್ಕ್ ಆಫ್ ಗಾಡ್. ಹಾಗೇ ನಾವು ಕೊಡಬೇಕು. ಸುಮ್ಮನೆ ಕೊಡುವುದಕ್ಕೋಸ್ಕರ ನೀವು ಕೊಡಬಾರದು. ಅರ್ಥ ಮಾಡಿಕೊಳ್ಳಿ. ಮತ್ತೊಂದು ವಿಷಯ, ನೀವು ದೇವರ ಸೇವೆಯನ್ನು ಏಕೆ ಮಾಡುತ್ತೀರಿ? ನೀವು ದೇವರ ಸೇವೆ ಮಾಡುವವರಾಗಿದ್ದರೆ ನೀವು ಹೇಗೆ ಮಾಡುತ್ತೀರಿ? ನಿಮ್ಮ ಪಾದ್ರಿ ನಿಮ್ಮನ್ನು ಮಾಡಲು ಒತ್ತಾಯಿಸುತ್ತಿದ್ದಾರೆ, ಅಥವಾ ದೇವರು ಮತ್ತು ಜನರ ಪ್ರೀತಿಯಿಂದ ನೀವು ಸೇವೆ ಮಾಡುತ್ತಿದ್ದೀರಾ? ದೇವರ ಕೆಲಸಕ್ಕೆ ಬೇಕಾದಂತೆ ಕೊಡದ ವಿಶ್ವಾಸಿಗಳು ಮತ್ತು ದೇವರಿಗೆ ಯಾವುದೇ ಸೇವೆಯನ್ನು ಮಾಡದವರು ದೇವರನ್ನು ಮತ್ತು ಜನರನ್ನು ಪ್ರೀತಿಸುವುದಿಲ್ಲ ಎಂದು ಸ್ಪಷ್ಟವಾಗಿದೆ. ತುಂಬ ಜನರು ದೇವರ ಸೇವೆ ಮಾಡಲ್ಲ, ತುಂಬ ಜನರು ದೇವರಿಗೂ ಏನು ಕೊಡಲ್ಲ. ಚರ್ಚ್ಗೆ ಹಂಗೆ ಬಂದು ಹೋಗ್ತಾ ಇದ್ದೀರಿ. ಅವರಿಗೆ ಗೊತ್ತಾಗೋದಿಲ್ಲ. ಅವರೇನು ತಿಳ್ಕೊಳ್ತಾರೆ, ಓ ನನ್ನ ದುಡ್ಡಿಲ್ಲ ಅಂದ್ರೂ ಚರ್ಚ್ ನಡೆಯುತ್ತೆ ಅಂತ. ನಿಮ್ಮ ಒಬ್ಬರು ದುಡ್ಡಿಲ್ಲ ಅಂದ್ರೂ ಚರ್ಚ್ ನಡೆಯುತ್ತೆ. ಮತ್ತೆ ದೇವರು ನೋಡ್ತಾ ಇದ್ದಾರೆ ನೀವು ಹೇಗೆ ಪಾಲಿಸುತ್ತಾ ಇದ್ದೀರಿ ಅಂತ. ಅದು ನಿಮಗೆ. ಐ ಲವ್ ಗಾಡ್, ಐ ಲವ್ ದ ವರ್ಕ್ ಆಫ್ ಗಾಡ್ ಇನ್ ಮೈ ಲೈಫ್ ಅಂಡ್ ಗಾಡ್ ಹ್ಯಾಸ್ ಟೋಲ್ಡ್ ಮೀ ಟು ಗಿವ್, ಐ ಆಮ್ ಗಿವಿಂಗ್. ದಿಸ್ ಶುಡ್ ಬಿ ಯುವರ್ ಆಟಿಟ್ಯೂಡ್. ಮತ್ತೆ ನೀವು ತಿಳ್ಕೊಳ್ಬಾರದು, ನನಗೆ ದುಡ್ಡಿಲ್ಲ, ನಾನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನೀವು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಚರ್ಚ್ ಹಾಗೆ ನಡೆಯುತ್ತದೆ, ಮತ್ತೆ ನಿಮಗೇ ಲಾಸ್ ಆಗುತ್ತದೆ ಎಂದು ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ಗೆಲತ್ಯದವರಿಗೆ 5:6 ಬರೆದಿದೆ, ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದ. ಫೇತ್ ಶುಡ್ ವರ್ಕ್ ಥ್ರೂ ಲವ್. ಥ್ರೂ ಲವ್. ನಮಗೆಲ್ಲ ವಿಶ್ವಾಸಿಗಳಿಗೆ ನಂಬಿಕೆ ಇದೆ, ಅದು ಪ್ರೀತಿಯಿಂದ ನಡೆಯಬೇಕು. ಯಾಕೋಬನು 2:18 ಮತ್ತು 22 ಬರೆದಿದೆ, ನಂಬಿಕೆಯ ಜೊತೆಗೆ ನಮಗೆ ಕೆಲಸ ಬೇಕು, ಪ್ರೀತಿಯ ಕೆಲಸ. ಪ್ರೀತಿಯ ಕೆಲಸ, ಬರೀ ನಂಬಿಕೆ ಇಲ್ಲ, ಕೆಲಸ ಬೇಕು. ಕೆಲಸ ಇಲ್ಲದೆ, ವಿತೌಟ್ ವರ್ಕ್ ಯುವರ್ ಫೇತ್ ಈಸ್ ಆಫ್ ಫ್ಯೂಟೈಲ್. ಕೆಲಸ ಬೇಕು. ಏನು ಕೆಲಸ? ನೀವು ಯಾರಾದರೂ ನಿಮ್ಮ ನಂಬಿಕೆ ಜೊತೆಗೆ ನೀವು ಕೆಲಸ ಮಾಡ್ತೀರಾ? ಏನು ಕೆಲಸ ನೀವು ಮಾಡುವುದು? ಚರ್ಚ್ಗೆ ಬರುವುದಾ? ಬೈಬಲ್ ಓದುವುದಾ? ದೇವರಿಗೆ ಕೆಲಸ ಮಾಡಬೇಕು. ಅಂದರೆ ದೇವರ ರಾಜ್ಯ ಎಕ್ಸ್ಪ್ಯಾಂಡ್ ಮಾಡುವುದಕ್ಕೆ ಯು ಆರ್ ಎ ಪಾರ್ಟ್. ದೇವರ ಕೆಲಸ ನೋಡಿ, ಒಂದು ಫಂಕ್ಷನ್ ನಡೆಸ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಅದಕ್ಕೆಲ್ಲ ಪಾರ್ಟೇಕರ್ಸ್ ಇದ್ದಾರೆ. ಕೆಲವರು ಚೇರ್ ಹಾಕುವವರು, ಅಲ್ಲ ಅಂದರೆ ಅದಕ್ಕೆ ತುಂಬ ಕೆಲಸಗಾರರು ಬೇಕಾಗುತ್ತದೆ. ಮತ್ತೆ ಇನ್ವಿಟೇಷನ್ ಕಾರ್ಡ್ ಸ್ವಲ್ಪ ಜನ ಹೋಗಿ ಕೊಡಬೇಕು, ಅಲ್ಲಾಂದರೆ ಫೋನ್ ಮೂಲಕ ಕರಿಬೇಕು. ಇದೆಲ್ಲ ಮಾಡಿದರೇನೆ ಜನ ಬರುವುದು. ಇಲ್ಲದಿದ್ದರೆ ಯಾರಾದರೂ ಬರ್ತಾರೆ? ನಿಮ್ಮ ಮನೆಯಲ್ಲಾದರೂ ಒಂದು ಫಂಕ್ಷನ್ ಇಟ್ಟರೆ ನೀವು ಯಾರನ್ನೂ ಕರೆಯೋದಿಲ್ಲ, ನೀವು ಏನು ಮಾಡುವುದಿಲ್ಲ. ಫಂಕ್ಷನ್ ಇದೆ, ನಿಮಗೆ ಗೊತ್ತು, 15ನೇ ತಾರೀಕು, ಮೇ 15ನೇ ತಾರೀಕಲ್ಲಿ ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಎಂದು ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಯಾರು ಬರ್ತಾರೆ? ಅದಕ್ಕೋಸ್ಕರ ನೀವು ಕೆಲಸ ಮಾಡಬೇಕು ಅಲ್ಲವೇ? ಇದೇ ಕೆಲಸ. ದೇವರ ರಾಜ್ಯಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಅಲಾಂಗ್ ವಿತ್ ದ ಫೇತ್, ನಿಮ್ಮ ನಂಬಿಕೆ ಜೊತೆಗೆ ನೀವು ಪ್ರೀತಿಯ ಕೆಲಸ ಮಾಡಬೇಕು. ನಾನೀಗ ದೇವರ ಹತ್ರ ಬಂದಿದ್ದೀನಿ, ನಾನು ಹಾಗೇ ಬಂದಿದ್ದಲ್ಲ, ಯಾರೋ ನನಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಅಲ್ಲವೇ? ನಾವೆಲ್ಲರೂ ಇಲ್ಲಿ ಬಂದಿರುವುದು ಯಾರೋ ಕೊಟ್ಟಿರುವ ಇನ್ವಿಟೇಷನ್ ಇಂದ ನಾವಿಲ್ಲಿ ಬಂದಿರುವುದು ಅಲ್ಲವೇ? ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದ್ದರೆ ನಿಮ್ಮ ನೆಂಟರಾದರೂ ಅವರು ಹಂಗೆ ಬರುವುದಿಲ್ಲ, ಅವರು ಬೇರೆ ಊರಲ್ಲಿ ಇರಬಹುದು. ನಿಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಅಂತ ಹೇಳಿ, ಅಯ್ಯೋ ನೀವು ಅವರು ಬರಲಿಲ್ಲ ಅಂದ್ರೆ, ಯಾಕೆ ಬರಲಿಲ್ಲ? ಫಂಕ್ಷನ್ ಇತ್ತಲ್ಲ, ನಾನು ತಿಳಿಸಲೇ ಇಲ್ವಲ್ಲ ಅಂತ ಅವ್ರು ಹೇಳ್ತಾರೆ. ಓ, ತಿಳಿಸ್ಬೇಕಾಯ್ತಾ? ಹಂಗೆ ನೀವು ಹೇಳ್ತೀರಾ? ನಿಮಗೆ ಗೊತ್ತು, ತಿಳಿಸಬೇಕು, ಫೋನ್ ಮಾಡಬೇಕು, ಯು ಶುಡ್ ರಿಮೈಂಡ್ ದಮ್. ಇದೆಲ್ಲ ಮಾಡಿದರೂ ಜನ ಬರ್ತಾರೆ. ಅದೇ ತರ ಅರ್ಥ ಮಾಡಿಕೊಳ್ಳಿ. ದೇವರ ರಾಜ್ಯ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಜನರು ದೇವರ ಹತ್ರ ಬಂತು, ಆಶೀರ್ವದಿಸಲ್ಪಟ್ಟ ಜೀವನವನ್ನು ಮಾಡಿ
ಸ್ವರ್ಗಕ್ಕೆ ಸೇರಬೇಕಾದರೆ ವಿಶ್ವಾಸಿಗಳು ಕೆಲಸ ಮಾಡಬೇಕು. ವಿಶ್ವಾಸಿಗಳಿಗೆ ವಿಶ್ವಾಸ ಕೊಟ್ಟಿದ್ದಾರೆ, ಅದರ ಜೊತೆಗೆ ಪ್ರೀತಿಯ ಕೆಲಸ ಮಾಡಬೇಕು. ನೀವು ಮಾಡ್ತೀರಾ? ಯೋಚನೆ ಮಾಡಿ ವಿಶ್ವಾಸಿಗಳೇ, ನೀವೇನು ಪ್ರೀತಿಯ ಕೆಲಸ ಮಾಡ್ತಾ ಇದ್ದೀರಿ? ನೀವು ಪ್ರೀತಿಯ ಕೆಲಸ ಮಾಡ್ತಾ ಇಲ್ಲದಿದ್ದರೆ ನಿಮ್ಮ ನಂಬಿಕೆಗೆ ಏನು ಪ್ರಯೋಜನ ಇಲ್ಲ. ಹಲ್ಲೆಲೂಯ. ಬಲವಾದ ನಂಬಿಕೆಯಿಂದ ಅನೇಕ ಪ್ರಾರ್ಥನೆಗಳ ನಂತರವೂ ನೀವು ದೇವರ ವಾಗ್ದಾನಗಳನ್ನು ಸ್ವೀಕರಿಸದಿದ್ದರೆ ಕಾರಣವು ತಿಳಿಯಿರಿ, ನಿಮ್ಮ ಪ್ರೀತಿ ಕೆಲಸ ಮಾಡ್ತಾ ಇಲ್ಲ. ನಿಮಗೆ ತುಂಬ ನಂಬಿಕೆ ಇದೆ, ಭರವಸೆ ಇದೆ, ಹೌದು ದೇವರು ಕೊಟ್ಟೇ ಕೊಡ್ತಾರೆ. ನಾವೇನು ಅವರ ಚಿತ್ತದಿಂದ ನಾವು ಪ್ರಾರ್ಥಿಸಿದರೆ ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್ ವಾಟ್ ಎವರ್ ವಿ ಆಸ್ಕ್, ದೇವರು ಕೊಟ್ಟೇ ಕೊಡ್ತಾರೆ ಎಂದು ನೀವು ಇಟ್ಕೊಂಡು ನೀವು ಪ್ರಾರ್ಥಿಸಿದರು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಅರ್ಥ ಮಾಡಿಕೊಳ್ಳಿ, ನಿಮ್ಮಲ್ಲಿ ಫೇತ್ ಇದೆ. ಫೇತ್ ಪ್ಲಸ್ ವರ್ಕ್ ಈಕ್ವಲ್ಸ್ ವಾಟ್ ಎವರ್ ಯು ಗೆಟ್ ಫ್ರಮ್ ಗಾಡ್. ನಿಮಗೆ ವರ್ಕ್ ಇಲ್ಲ, ಬರೀ ಫೇತ್ ಇದೆ. ಫೇತಿನಿಂದ ನೀವು ಪ್ರಾರ್ಥಿಸಿದರೆ ನಿಮಗೆಲ್ಲ ದೇವರಿಂದ ಸಿಗೋದಿಲ್ಲ ಎಂದು ನೀವು ಅರ್ಥ ಮಾಡಿಕೋಬೇಕು. ಸೊ ನಂಬಿಕೆಯಿಂದ ಹೆಚ್ಚಾಗಿ ನಾವು ಹೊಂದಿರಬೇಕಾದ ಪ್ರೀತಿ ಏನು? ಮೊದಲನೇದಾಗಿ 1 ಕೊರಿಂಥದವರಿಗೆ 13:4-7 ಬರೆದಿರೋ ಪ್ರಕಾರ ನೀವು ಅದು ಓದಬೇಕು. ಅದೇ ಪ್ರೀತಿ. ಆ ಪ್ರೀತಿಯ ಕೆಲಸ ನಾವು ಮಾಡಬೇಕು. ಯಾಕೆಂದ್ರೆ ನಾವು ಮನುಷ್ಯರ ಜೊತೆಗೆ ನಾವು ತಾಳ್ಮೆಯನ್ನು ಹೊಂದಿರಬೇಕು. ಪ್ರೀತಿ ಅಂದರೆ ಇದರ ಪ್ರಗತಿಯಲ್ಲಿ ನಾವು ಅಸೂಯೆ ಪಡಬಾರದು. ಪ್ರೀತಿ ಅಂದರೆ ನಮಗೆ ಹೆಮ್ಮೆ ಇರಬಾರದು. ಪ್ರೀತಿ ಇದರ ಕಡೆಗೆ ಅಹಂಕಾರ, ಅಸೂಯೆ ಮತ್ತು ಕಿರಿಕಿರಿ ಅಥವಾ ಅಸಮಾಧಾನವನ್ನು ಹೊಂದಿರಬಾರದು. ಇದೆಲ್ಲ ಕೆಲಸ ಮಾಡಬೇಕು. ನಾವು ಇನ್ನೊಬ್ಬರನ್ನು ಪ್ರೀತಿಸುವವರಾದರೆ ಅವರನ್ನು ಕ್ಷಮಿಸಬೇಕು, ಸಹಿಸಬೇಕು, ತಾಳ್ಮೆಯಿಂದ ಇರಬೇಕು. ಹೀಗೆ ನೀವು ಇತರರಿಗೆ ಪ್ರೀತಿಯೆಂದು ತೋರಿಸಿದಾಗ ನೀವು ಇತರರಿಗೆ ಜೀವನವನ್ನು ನೀಡುತ್ತೀರಿ ಮತ್ತು ಅವರಿಗೆ ಸಮಾಧಾನವನ್ನು ನೀಡುತ್ತೇವೆ ಅಲ್ಲವೇ? ಇದೇ ಕೆಲಸ. ನೋಡಿ, ಕೆಲಸ ಮಾಡಬೇಕು. ವಿಶ್ವಾಸ ಇದೆ, ವಿಶ್ವಾಸದ ಜೊತೆಗೆ ನೀವು ಕೆಲಸ ಮಾಡಬೇಕು. ಹಲ್ಲೆಲೂಯ. ಆದರೆ ನಮಗೇನಾಗುತ್ತದೆ ನೋಡಿ, ಒಬ್ರು ಜಗಳ ಮಾಡಕ್ ಬಂದರೆ ನಾವು ಜಗಳ ಮಾಡಿದರೆ ನಮ್ಮ ಶಾಂತಿನೂ ಹೋಗುತ್ತದೆ, ಅವ್ರ ಶಾಂತಿನೂ ಹೋಗುತ್ತದೆ. ಮತ್ತು ಹಾಗೆ ನಮ್ಮ ಜೀವನೂ ಹೋಗುತ್ತದೆ, ಅವರ ಜೀವನೂ ಹೋಗ್ತದೆ. ಜಗಳ ಮಾಡಿ ಮಾಡಿ ನಾವು ಕೋಪದಲ್ಲಿ ಮಾತಾಡಿ ಅವರ ಜೀವನೂ ಹೋಗ್ತದೆ, ನಮ್ಮ ಜೀವನೂ ಹೋಗ್ತದೆ. ಆದರೆ ನಾವು ಕಂಟ್ರೋಲ್ ಮಾಡಿ ಇಲ್ಲ, ದೇವರು ಹೇಳಿದ್ರು ನಾನು ಹಂಗೆ ವರ್ತಿಸಬಾರದು, ನಾನು ಸೆಲ್ಫ್ ಕಂಟ್ರೋಲಲ್ಲಿ ಅವರನ್ನ ಪ್ರೀತಿಸಬೇಕು. ಹಾಗೆಯೇ ನಾವು ಮಾಡಿದರೆ ನಮಗೂ ಜೀವ ಬರ್ತದೆ, ಒಂದು ಸಮಾಧಾನ ಬರುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದ್ದರಿಂದ ಪ್ರೀತಿ ನಂಬಿಕೆ ಮತ್ತು ಭರವಸೆಗಿಂತ ದೊಡ್ಡದಾಗಿದೆ. ಏಕೆಂದರೆ ನಂಬಿಕೆ ಮತ್ತು ಭರವಸೆ ನಮ್ಮ ಸ್ವಾರ್ಥಿ ಉದ್ದೇಶಕ್ಕಾಗಿ, ಆದರೆ ಪ್ರೀತಿ ಇದರ ಪ್ರಯೋಜನಕ್ಕಾಗಿ, ಇದರ ಸೇವೆ. ಪ್ರೀತಿ ಮಾಡುವುದು ಸೇವೆ, ದೇವರ ಸೇವೆ. ದೇವರ ಮಕ್ಕಳೇ ನೋಡಿ, ಒಂದು ಫಂಕ್ಷನ್ ಇದ್ರೆ ತುಂಬಾ ಕೆಲಸಗಳಿದೆ. ಬರೀ ಇನ್ವಿಟೇಷನ್ ಕೊಡುವುದ ಕೆಲಸ? ಒಳಗಡೆ ಗುಡ್ಸೋದು ಇರ್ತದೆ, ಶಾಮಿಯಾನ ಹಾಕಕ್ಕೆ ಏನಾದರೂ ಹೆಲ್ಪ್ ಮಾಡಬೇಕು, ತುಂಬಾ ಕೆಲಸ ಇರ್ತದೆ. ನಾನು ಬರೀ ಇನ್ವಿಟೇಷನ್ ಕೊಡ್ತೀನಿ ಅಂತ ಹೇಳಿ ಬರೀ ನೀವು ಇವಾಂಜಲಿಸಮ್ಗೆ ಹೋಗಿದರೆ ಮನೆಯಲ್ಲಿ ಏನು ಸಮಾಧಾನ ಇಲ್ಲ. ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಜಗಳ. ಬರೀ ಇನ್ವಿಟೇಷನ್ ಹೋಗಿದರೆ ಎಲ್ಲ ನಾವು ಮಾಡಬೇಕು. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯ. ಸೊ ನಮ್ಮಲ್ಲಿ ನಂಬಿಕೆ ಮತ್ತು ಭರವಸೆ ಇದ್ದರೆ ಅದು ನಮಗೋಸ್ಕರ. ಹೌದು, ನನಗೆ ತುಂಬಾ ನಂಬಿಕೆ ಇದೆ, ಅವರು ಕೊಡ್ತಾರೆ, ಅದು ಮಾಡುತ್ತಾರೆ, ಇದು ಮಾಡುತ್ತಾರೆ ಅಂತ ನಾವು ನಂಬಿಕೆ ಇಟ್ಕೊಂಡ್ರೆ ಅದು ನಮಗೆ. ಮತ್ತೆ ಪ್ರೀತಿ ಆದರೆ ಬೇರೆಯವರಿಗೆ. ಅರ್ಥವಾಯ್ತಾ? ಅದು ಸೇವೆ. ನಾವು ಇನ್ನೊಬ್ಬರನ್ನು ಪ್ರೀತಿ ಮಾಡಿದರೆ ಅವ್ರಿಗೂ ಖುಷಿ ಆಗುತ್ತದೆ, ಅವರಿಗೆ ಸಮಾಧಾನ ಆಗುತ್ತೆ. ಅವರು ಅರ್ಹಲಿಲ್ಲದಿದ್ದರೂ ನಾವು ಮಾಡಬೇಕು. ನಾವು ಹೇಳಬಾರದು ಅವರು ಅರ್ಹಲಿಲ್ಲ, ನಾನು ಹೆಂಗೇನೆ ವರ್ತಿಸಬೇಕು, ನಮಗಂಗೆ ಹೇಳಕ್ಕಾಗಲ್ಲ. ಹಲ್ಲೆಲೂಯ. ಎರಡನೆಯದು, ಪ್ರೀತಿ ಎಂದರೆ ನಾವು ಇದರ ಆಧ್ಯಾತ್ಮಿಕ ಜೀವನವನ್ನು ಕಾಳಜಿ ವಹಿಸಬೇಕು ಮತ್ತು ಅವರು ಬೆಳೆಯಲು ಪ್ರೋತ್ಸಾಹಿಸಬೇಕು, ಪ್ರಾರ್ಥಿಸಬೇಕು. 1 ಥೆಸಲೋನಿಕದವರಿಗೆ 5:11. ಪ್ರೀತಿ, ನಂಬಿಕೆ ಇದೆ, ಭರವಸೆ ಇದೆ. ಇದಕ್ಕಿಂತ ದೊಡ್ಡದು ಪ್ರೀತಿ. ನಿಮ್ಗೆ ಅರ್ಥವಾಯ್ತಲ್ಲ? ಪ್ರೀತಿ ಇದ್ದರೆ ನೀವೇನು ಮಾಡಬೇಕು? ಒಬ್ಬರನ್ನೊಬ್ಬರು ಕಾಳಜಿ ವಹಿಸಬೇಕು. ಯು ಶುಡ್ ಕೇರ್ ಈಚ್ ಅದರ್ ಇನ್ ಸ್ಪಿರಿಟ್. ಎಲ್ಲರೂ ದೇವರಲ್ಲಿ ಬೆಳೆಯಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹನ ಮಾಡಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಮತ್ತೆ ನಿಮ್ಮ ಪಾದ್ರಿಗೋಸ್ಕರ ನೀವು ಪ್ರಾರ್ಥಿಸಬೇಕು.
ಪಾದ್ರಿಗೆ ತುಂಬಾ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ಪಾದ್ರಿ. ಅಂದ್ರೆ ಒಂದು ಚರ್ಚ್ ನಡೆಸಬೇಕಂದ್ರೆ ಅವರಿಗೆ ತುಂಬಾ ಕಷ್ಟ ಇರ್ತದೆ. ನಿಮ್ಮ ಪ್ರಾರ್ಥನೆ ಅವರಿಗೆ ಮುಖ್ಯ. ಅದು ದೇವರ ಸೇವೆ, ನೀವು ಅರ್ಥ ಮಾಡಿಕೋಬೇಕು. ನಿಮ್ಮಲ್ಲಿ ಪ್ರೀತಿ ಇದ್ದರೆ, ಪ್ರೀತಿಯಿಂದ ನೋಡಿ, ನಮಗೆ ಪ್ರೀತಿ ಇದ್ದರೆ, ಯಾರಿಗಾದ್ರೂ ಕ್ಯಾನ್ಸರ್ ಇದ್ದರೆ ನಾವು ಅವರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೇವೆ. ಇಲ್ಲಾಂದ್ರೆ ನಾವು ವಿಶ್ವಾಸಿಗಳಾದ್ರೆ ಅವರಿಗೋಸ್ಕರ ನಾವು ಪ್ರಾರ್ಥಿಸುತ್ತೇವೆ. ಅವರ ನೋವು ನಮಗೆ ಗೊತ್ತಾಗುತ್ತದೆ. ಅದೇ ತರ ಇನ್ನೊಬ್ಬರು ನೋವು ನಮಗೆ ಗೊತ್ತಾಗಬೇಕು. ನಾವೆಲ್ಲರೂ ಕಷ್ಟದಿಂದ ಹೋಗ್ತಾ ಇದ್ದೇವೆ. ಆ ಕಷ್ಟದ ನಡುವಿನಿಂದ ನಾವು ಯೇಸುವಿನ ತರ ಬೆಳೆಯಬೇಕು. ನಮ್ಮ ಮನೆಯಲ್ಲೆಲ್ಲ ವಿಚಿತ್ರ ಸ್ವಭಾವ ಇರುವ ಜನ ಇದ್ದಾರೆ. ನಾವು ವಿಚಿತ್ರ ಸ್ವಭಾವ ಇರುವವರು ಅಲ್ಲವೇ? ನಾವೇನು ಜ್ಞಾನಸ್ನಾನ ತಕ್ಕೊಂಡಿದೆ ಅಂತ ಹೇಳಿ ನಾವು ಯೇಸುವಿನ ತರ ಇದ್ದೀವ? ಅಲ್ಲ. ಅವರ ತರ ನಾವು ವಿಚಿತ್ರ ಸ್ವಭಾವ ಇರುವವರು. ಅವರ ನಡುವೆ ನಾವು ಯೇಸುವಿನ ತರ ಜೀವನ ಮಾಡಬೇಕಂದ್ರೆ ನಮಗೆ ಎಷ್ಟೊಂದು ಶಕ್ತಿ ಬೇಕು. ನಿಮಗೆ ಶಕ್ತಿ ಬೇಕು, ಒಬ್ಬೊಬ್ಬರಿಗೂ ಶಕ್ತಿ ಬೇಕು. ಮತ್ತೆ ಏನೇ ಬಂದರೂ ಯೇಸು ದೇವರು ಏನು ಹೇಳುವುದು? ಯಾವಾಗಲೂ ಸಂತೋಷಿಸಿರ್ರಿ, ಯಾವಾಗಲೂ ಸಮಾಧಾನದಿಂದಿರಲಿ. ನಮಗೆ ಶಕ್ತಿ ಇದೆಯಾ? ಅದಕ್ಕೆ ಇಲ್ಲ. ಈ ಫ್ರೂಟ್ ಆಫ್ ಸ್ಪಿರಿಟ್ ಎಲ್ಲ ನಮ್ಮಲ್ಲಿ ಬೆಳೆಯಬೇಕು. ಅದಕ್ಕೆ ನಾವು ಒಬ್ಬೊಬ್ಬರಿಗೆ ಸಹಾಯ ಮಾಡಬೇಕು. ನೀವು ಹೇಗೆ ಸಹಾಯ ಮಾಡುವುದು? ನೀವು ಪ್ರೋತ್ಸಾಹಿಸಬೇಕು ಮತ್ತು ಪ್ರಾರ್ಥಿಸಬೇಕು. ಇದೇ ಪ್ರೀತಿ. ಅರ್ಥ ಮಾಡಿಕೊಳ್ಳಿ. ನಿಮಗೆ ನಂಬಿಕೆ ಇದೆ, ಭರವಸೆ ಇದೆ, ಮತ್ತು ಇದು ಮಾಡಲಿಲ್ಲದಿದ್ದರೆ ನಿಮ್ಮ ನಂಬಿಕೆ ಮತ್ತು ಭರವಸೆಯಿಂದ ನಿಮಗೇನು ಪ್ರಯೋಜನ ಇಲ್ಲ. ಹಲ್ಲೆಲೂಯಾ. ಮತ್ತು ಹೊಸ ಆತ್ಮಗಳಿಗಾಗಿ, ಚರ್ಚ್ ಸದಸ್ಯರಿಗಾಗಿ, ನಿಮ್ಮ ಪಾದ್ರಿಗಾಗಿ ನೀವು ಪ್ರಾರ್ಥಿಸಬೇಕು. 1 ತಿಮೋಥೆಯನಿಗೆ 2:1, ಎಫೆಸದವರಿಗೆ 6:18. ಇದೇ ಪ್ರೀತಿ. ಪ್ರೀತಿ ಅಂದರೆ ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೀನಿ ಎಂದು ಹೇಳುವುದಲ್ಲ. ಪ್ರೀತಿ ಜೊತೆಗೆ ಕೆಲಸ ಇದೆ. ಯಾವಾಗ ನೀವು ಕೆಲಸ ಮಾಡುವುದು? ಡೈಲಿ ನೀವು ಕೆಲಸ ಮಾಡಬೇಕು. ಒಂದು ದಿನಾನು ನಿಮಗೆ ಬಿಡಕ್ಕಾಗಲ್ಲ. 24 ಗಂಟೆಗಳಲ್ಲಿ ನೀವು ಟೈಮ್ ತೆಗೆದು ಬಿಟ್ಟು ನೀವು ಪ್ರಾರ್ಥಿಸಬೇಕು. ಚರ್ಚ್ ಸದಸ್ಯರಿಗೋಸ್ಕರ, ನಿಮಗೋಸ್ಕರ, ನಿಮ್ಮ ಬೆಳವಣಿಗೆಗೋಸ್ಕರ, ಚರ್ಚ್ ಸದಸ್ಯರಿಗೋಸ್ಕರ, ಪಾಸ್ಟರ್ಗೋಸ್ಕರ ನೀವು ಟೈಮ್ ತೆಗೆದಿಟ್ಟು ನೀವು ಪ್ರಾರ್ಥಿಸಬೇಕು. ಮತ್ತು ಈ ಲೋಕಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. ದೇವರೇ, ಈ ಲೋಕದಿಂದ ಜನ ನಿನ್ನ ತರ ಬರಬೇಕು. ನಾನು ಹೆಂಗೆ ನಿನ್ನ ತರ ಬಂದಿದ್ದೇನೆ, ಅದೇ ತರ ಅವರು ಬರಬೇಕು. ನಾವು ಇಷ್ಟದಿಂದ ಬಂದಿದ್ದೇವಾ? ಅಲ್ಲ. ಈಗ ಬಂದ ಮೇಲೆ ನಮಗೆ ಗೊತ್ತಾಯಿತು. ಅದೇ ತರ ನೀವು ಪ್ರಾರ್ಥಿಸಬೇಕು. ಇದೇ ಕೆಲಸ, ಪ್ರೀತಿಯ ಕೆಲಸ. ಬರೀ ನಂಬಿಕೆ ಭರವಸೆ ಅಲ್ಲ. ನಿಮಗೆ ನಂಬಿಕೆ ಇದೆ ಎಂದು ನೀವು ಹೇಳಿದರೆ, ಆದರೆ ಇದರೊಂದಿಗೆ ಮನನೊಂದಿದರೆ ಮತ್ತು ಅಸಮಾಧಾನಗೊಂಡಿದರೆ ಅದು ಪ್ರೀತಿಯಲ್ಲ. ನಿಮ್ಮ ನಂಬಿಕೆ ನಿಮಗೆ ಯಾವುದೇ ಪ್ರಯೋಜನ ಇಲ್ಲ. ನೀವು ಹೇಳ್ತೀರಾ ನಂಬಿಕೆ ಇದೆ, ಭರವಸೆ ಇದೆ, ಆದರೆ ನೀವು ಮನನೊಂದಿದ್ದೀರಾ ಅಂದರೆ ಯು ಆರ್ ಒಫೆಂಡೆಡ್ ಅಟ್ ದ ಪೀಪಲ್, ಮತ್ತು ಅಸಮಾಧಾನಗೊಂಡಿದ್ದೀರಾ ಅಂದರೆ ಯು ಆರ್ ಅಪ್ಸೆಟ್ ಅಟ್ ಪೀಪಲ್. ಹೌದು, ಜನ ನಮಗೆ ತಪ್ಪು ಮಾಡುತ್ತಾರೆ. ಇದೇ ಕೆಲಸ. ಡೈಲಿ ನೀವು ಏನು ಮಾಡ್ತಾ ಇದ್ದೀರಿ? ನೀವೆಲ್ಲರೂ 3 ಹೊತ್ತು ಊಟ ಮಾಡ್ತಾ ಇದ್ದೀರಲ್ಲ. ದೇವರ ಊಟ ಮಾಡಕ್ಕೆ ಏನೇ ನಮಗೆ ಕಷ್ಟ? 1-2 ದಿನ ಉಪವಾಸ ಮಾಡಿ ಅಂತ ಹೇಳಿದರೆ ಆಯ್ತು. ಯಾರಿಗೂ ಮಾಡಕ್ಕಾಗಲ್ಲ. ಎಷ್ಟೊಂದು ನೀವು ಊಟ ಮಾಡ್ತೀರಾ? ದೇವರ ಊಟ ಯಾವಾಗ ಮಾಡುವುದು? ಡೈಲಿ ನೀವು ಮಾಡಬೇಕು. ನಮಗೆ ಕಷ್ಟ ಬಂದಾಗಲೆಲ್ಲ, ಮತ್ತು ಮನಸ್ಸಲ್ಲೂ ಬರುತ್ತದೆ ಯುದ್ಧ, ಆವಾಗ ಎಲ್ಲ ಅದನ್ನು ಸೆರೆ ಹಿಡಿದು, ಕೆಟ್ಟ ಆಲೋಚನೆಗಳು, ಕೆಟ್ಟ ಯೋಚನೆಗಳು, ಮನಸ್ಸಲ್ಲಿ ನೆಗೆಟಿವ್ ಯೋಚನೆಗಳು ಎಲ್ಲ ಬರ್ತಾ ಇರ್ತದೆ. ಅದೆಲ್ಲ ಸೆರೆ ಹಿಡಿದು ತೆಗೆದಾಕಬೇಕು. ಇದೇ ಕೆಲಸ. ನೀವೇನು ಮಾಡಲಿಲ್ಲದಿದ್ದರೆ ನಮಗೆ ನಿಮ್ಮ ವಿಶ್ವಾಸ ಜೀವನದಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡಿಕೋಬೇಕು. ನಾವು ಇದರನ್ನು ಕ್ಷಮಿಸುತ್ತೇವೆ ಎಂದು ಹೇಳುತ್ತೇವೆ, ಆದರೆ ನೋವು ನಮ್ಮ ಮನಸ್ಸಲ್ಲಿ ಉಳಿಯುತ್ತದೆ ಮತ್ತು ಮುಂದಿನ ಬಾರಿ ಆ ವ್ಯಕ್ತಿಯನ್ನು ನೋಡಿದಾಗ ಅವರು ನಮಗೆ ಮಾಡಿದ ಪಾಪದ ಪ್ರಕಾರ ನಾವು ವರ್ತಿಸುತ್ತೇವೆ ಅಲ್ಲವೇ? ಇದು ಪ್ರೀತಿಯಲ್ಲ. ನಾವು ಹೇಳ್ತೇವೆ, ಇಲ್ಲ ನಾನು ಅವರನ್ನು ಕ್ಷಮಿಸಿದೆ ಅಂತ. ಇಲ್ಲ ಪಾಸ್ಟರ್, ನಾನು ಅವರನ್ನು ಕ್ಷಮಿಸಿದೆ ಅಂತ. ಮತ್ತೆ ಅವರು ಜ್ಞಾಪಕ ಬರುವಾಗ ಎಲ್ಲ, ಅಲ್ಲಾಂದ್ರೆ ಅವರನ್ನು ನೋಡಿದಾಗ ಎಲ್ಲ ಅವರು ಮಾಡಿರುವ ಅದೇ ಬರುವುದು. ಅದು ಬಂದು ನಮಗೂ ಪೇನ್ ಆಗುವುದು. ಅದೇ ತರ ಅವರು ಪ್ರತಿಯಾಗಿ ನಾವು ವರ್ತಿಸುವುದು. ಅದು ಪ್ರೀತಿಯಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಹಲ್ಲೆಲೂಯಾ. ನೀವು ಇನ್ನೂ ಹೀಗಿದ್ರೆ ನೀವು ಪ್ರೀತಿಯಲ್ಲಿ ಬೆಳೆಯುತ್ತಿಲ್ಲ. ಪರಿಣಾಮವಾಗಿ ನೀವು ಶಕ್ತಿಹೀನ ಜೀವನ ಮತ್ತು ನಿರ್ಜೀವ ಜೀವನವನ್ನು ನಡೆಸುತ್ತೀರಿ. ನಿಮಗೆ ಪ್ರೀತಿಯ ಕೆಲಸದೊಂದಿಗೆ ನಂಬಿಕೆ ಬೇಕು. ಪ್ರೀತಿಯ ಕೆಲಸದೊಂದಿಗೆ ನಂಬಿಕೆ ಬೇಕು. ನಂಬಿಕೆ ಇದೆ, ಮತ್ತೆ ಕೆಲಸ ಇಲ್ಲ.
ನೀವು ತಿಳ್ಕೊಳ್ತೀರಿ ನಿಮಗೇನು ಕೆಲಸ ಇಲ್ಲ ಅಂತ ವಿಶ್ವಾಸಿಗಳು ಜೀವನ ಮಾಡುವುದು. ನೀವು ತಿಳ್ಕೋಬಾರದು ಚರ್ಚ್ ಬರುವುದು ಮತ್ತೆ ಪ್ರಾರ್ಥಿಸುವುದು ಅಲ್ಲ ನಿಮ್ಮ ಕೆಲಸ. ಬೇರೆಯವರಿಗೆ ಕೊಡುವುದೇ ಕೆಲಸ. ನೀವೆಷ್ಟು ಬೇರೆಯವರಿಗೆ ಕೊಡ್ತೀರೋ ಅಷ್ಟು ನಿಮಗೆ ಸಿಗುತ್ತದೆ. ನೀವು ಬೇರೆಯವರನ್ನ ಎಷ್ಟು ಕಾಳಜಿ ಮಾಡುತ್ತೀರೋ ಅಷ್ಟು ದೇವರು ನಿಮ್ಮನ್ನು ಕಾಳಜಿ ಮಾಡುತ್ತಾರೆ. ಅರ್ಥ ಮಾಡಿಕೊಳ್ಳಿ. ಒಂದು ಪಾಸ್ಟರ್ಗೆ ಪ್ರೇಯರ್ ಮಾಡಿ ಅವರನ್ನು ನಿಲ್ಲಿಸೋಕ್ಕೆ ನೀವು ಶಕ್ತಿ ಕೊಟ್ಟರೆ ನಿಮಗೆಷ್ಟೊಂದು ಶಕ್ತಿ ದೇವರು ಕೊಡ್ತಾರೆ ನಿಮಗೆ ಗೊತ್ತಾ? ಆದರೆ ವಿಶ್ವಾಸಿಗಳು ಪಾಸ್ಟರ್ಗೋಸ್ಕರ ಪ್ರಾರ್ಥಿಸುವುದಿಲ್ಲ. ಅವರಿಗೆ ಗೊತ್ತಿಲ್ಲ ಒಂದು ಪಾಸ್ಟರ್ಗೆ ಎಷ್ಟು ಕಷ್ಟದಿಂದ ಅವರು ಹಾದು ಹೋಗಬೇಕು ಅಂತ. ಹಲ್ಲೆಲೂಯಾ. ನೀವು ಅರ್ಥ ಮಾಡಿಕೋಬೇಕು. ನೀವು ಬೇರೆಯವರಿಗೆ ಕೊಟ್ಟರೆ, ಹಣ ಕೊಟ್ಟರು ನಿಮಗೆ ವಾಪಸ್ ಸಿಕ್ಕುತ್ತದೆ, ಪ್ರೀತಿ ಕೊಟ್ಟರೆ ವಾಪಸ್ ಸಿಕ್ಕುತ್ತದೆ, ಕಾಳಜಿ ಕೊಟ್ಟರೆ ದೇವರೆಲ್ಲ ನೋಡ್ತಾ ಇದ್ದಾರೆ. ಬೇರೆಯವರು ಯಾರು ನೋಡಕ್ಕಾಗಲ್ಲ. ಆದರೆ ನಾವು ಮಾಡುವುದೆಲ್ಲ ದೇವರು ನೋಡುತ್ತಾರೆ ಮತ್ತು ನಮಗೂ ಎಲ್ಲಿಂದ ಸಿಗುವುದು? ದೇವರಿಂದ ಅಲ್ಲವೇ? ನೀವು ಅರ್ಥ ಮಾಡ್ಕೋಬೇಕು. ದೇವರಿಂದ ಸಿಗಬೇಕಂದ್ರೆ ದೇವರಿಗೆ ಕೊಡುವವರಾಗಿರಬೇಕು. ಅರ್ಥವಾಯ್ತೆ? ನಿಮ್ಮ ಕುಟುಂಬದಲ್ಲಿ ನಿಸ್ವಾರ್ಥ ಪ್ರೀತಿಯನ್ನು ನೀವು ಬೆಳೆಸಿಕೊಳ್ಳಬೇಕು. ಗಂಡ ಹೆಂಡತಿ ನಡುವೆ, ಕುಟುಂಬ ಸದಸ್ಯರ ನಡುವೆ ಅವರು ನಿಮಗೆ ತೊಂದರೆ ಕೊಟ್ಟಿದ್ದರು, ನಿಮಗೆ ಅವರು ಹುಚ್ಚರಂತೆ ವರ್ತಿಸಿದರೂ ಸಹ ನೀವು ಹುಚ್ಚರೆ. ಅವರಿಗೆ ದಯೆ, ಕೋಮಲ ಹೃದಯ ಮತ್ತು ಸೌಮ್ಯವಾಗಿರಬೇಕು. ಮತ್ತೆ ದೇವರು ನಮ್ಮನ್ನು ಕ್ಷಮಿಸಿದಂತೆ ಒಬ್ಬರನ್ನೊಬ್ಬರು ನಾವು ಕ್ಷಮಿಸಬೇಕು. ಎಫೆಸದವರಿಗೆ 4:32 ಬರೆದಿದೆ. ಏನು? ನಾವು ದಯೆ ತೋರಿಸಬೇಕು. ವಿ ಶುಡ್ ಬಿ ಮರ್ಸಿಫುಲ್ ಟು ಪೀಪಲ್. ಕೋಮಲ ಹೃದಯದಿಂದ ನಾವು ಇರಬೇಕು. ವಿ ಶುಡ್ ಬಿ ಟೆಂಡರ್ ಹಾರ್ಟೆಡ್ ಟು ದ ಪೀಪಲ್. ಟೆಂಡರ್ ಹಾರ್ಟೆಡ್. ಅಪ್ಪ ಅದೆಲ್ಲ ಹೋಯ್ತು. ಮತ್ತೆ ದೇವರಿಂದ ಏನು ಸಿಗುವುದಿಲ್ಲ. ನೀವು ನಿರಾಶೆಯಿಂದ ಜೀವನ ಮಾಡಿದರೆ ನಿಮಗೇನು ಆಗ್ತಾ ಇಲ್ಲ, ಒಂದು ಟೆಸ್ಟ್ ಮಣಿನೂ ಇಲ್ಲ ಅಂತ ಹೇಳಿದರೆ ನಿಮ್ಮ ಪ್ರೀತಿಯ ಕೆಲಸ ಎಷ್ಟಿದೆ ದೇವರ ಮಕ್ಕಳು? ಎಲ್ಲರೂ ಹೇಳ್ತಾರೆ, ಹೌ ಇಸ್ ಯುವರ್ ಫೇತ್ ಲೈಫ್? ನಿಮ್ಮ ನಂಬಿಕೆಯ ಜೀವನ ಹೇಗಿದೆ? ಆದರೆ ಯಾರು ಹೇಳುವುದಿಲ್ಲ ನಿಮ್ಮ ಪ್ರೀತಿಯ ಜೀವನ ಹೇಗೆ ಇದೆ ಅಂತ. ವಿಶ್ವಾಸಿಗಳು ಹಾಗೆ ಯು ಶುಡ್ ಆಸ್ಕ್ ಈಚ್ ಅದರ್, ಹೌ ಇಸ್ ಯುವರ್ ಲವ್ ಲೈಫ್, ಹೌ ಇಸ್ ಯುವರ್ ಫೇತ್ ಲೈಫ್ ಅನ್ನೆಲ್ಲರೂ ಹೇಳ್ತಾರೆ. ಪ್ರೀತಿಯ ಕೆಲಸ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ನಿಮ್ಮ ಮಾತಿನಲ್ಲಿ ಒಬ್ಬರನ್ನೊಬ್ಬರು ಕೆಳಗಿಳಿಸಬೇಡಿ. ನಿಮ್ಮ ಮಾತಿನ ಮೂಲಕ ನಿಮ್ಮ ಕುಟುಂಬ ಸದಸ್ಯರಿಗೆ ನೀವು ಜೀವ ಕೊಡಬೇಕು. ನಿಮ್ಮ ಕೋಪ ಮತ್ತು ಕಠೋರವಾದ ಮಾತುಗಳನ್ನು ಇದರನ್ನು ಕೊಲ್ಲುವುದು ಮಾತ್ರವಲ್ಲ, ಅದು ನಿಮ್ಮನ್ನು ಸಹ ಕೊಲ್ಲುತ್ತದೆ. ನೀವು ಅರ್ಥ ಮಾಡಿಕೊಳ್ಳಿ. ನೀವು ಏನು ಬೇರೆಯವರಿಗೂ ಮಾಡುತ್ತೀರೋ ಅದು ನಿಮಗೆ ಬಂದ್ಬಿಡುತ್ತದೆ. 1:1 ಅಲ್ಲ. ಪ್ರೆಸ್ ಡೌನ್, ಶೇಕನ್ ಟುಗೆದರ್, ರನ್ನಿಂಗ್ ಓವರ್ ಟು ದ ಲ್ಯಾಪ್. ನಿಮಗಿದೇನು ಅರ್ಥವಾಗುವುದಿಲ್ಲ. ಎಲ್ಲರಿಗೂ ಅರ್ಥವಾಗುತ್ತದೆ. ಹಣ ಕೊಟ್ಟರೆ ದೇವರು ಖಂಡಿತ ಕೊಡ್ತಾರೆ. ದೇವರಿಗೆ ನಾವು ಏನು ಕೊಟ್ಟಿದ್ರು, ದೇವರಿಗೆ ಪ್ರೀತಿ ಕೊಟ್ಟರೆ, ದೇವರ ಮಕ್ಕಳನ್ನು ನೀವು ಪ್ರೀತಿಸಿದರೆ, ಅದೇ ಯೇಸುದೇವರು ಹೇಳಿದರು, ನನ್ನ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಬಂದು ನೀವೊಂದು ಲೋಟ ಕಾವೇರಿ ನೀರು ಕೊಟ್ಟಿದ್ರು ನಿಮಗೆ ಆಶೀರ್ವಾದ ಸಿಗುತ್ತದೆ ಅಂತ. ನೋಡಿ. ಮತ್ತೆ ಅವರ ಕಷ್ಟಕ್ಕೋಸ್ಕರ ನೀವು ಕೂತ್ಕೊಂಡು ಪ್ರಾರ್ಥಿಸಿದರೆ, ನೀವೆಲ್ಲ 24 ಗಂಟೆಗಳು ಏನು ಮಾಡುತ್ತಾ ಇದ್ದೀರಿ? ಸ್ವಲ್ಪ ದೇವರ ಸೇವೆ ಮಾಡ್ರಿ. ಅದು ನಿಮ್ಮ ಚಾಯ್ಸ್ ಅಲ್ಲ. ಅದಕ್ಕೋಸ್ಕರನೇ ದೇವರಿಗೆ ಕರೆದಿರುವುದು. ದೇವರ ರಾಜ್ಯದಲ್ಲಿ ದೇವರು ಕರೆದಿರುವುದು ಕೆಲಸ ಮಾಡುವುದಕ್ಕೆ. ಕೆಲಸ ಮಾಡಿದರೇನೆ ನಮಗೇನಾದರೂ ಸಿಗುವುದು. ನೀವು ಅರ್ಥ ಮಾಡಿಕೊಳ್ಳಿ. ಒಬ್ಬರಿಗೆ ಮನೆಯಲ್ಲಿ ಕೆಲಸ ಇಲ್ಲದಿದ್ದರೆ, ಅವರಿಗೆ ದುಡ್ಡಿಲ್ಲ, ಹಣಕಾಸಿಲ್ಲ ಅಂದರೆ ಹೇಗೆ ಜೀವನ ಮಾಡುವುದು ನಿಮಗೇ ಗೊತ್ತು. ಅದೇ ತರ, ಆರ್ ಯು ವರ್ಕಿಂಗ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್? ಆರ್ ಯು ವರ್ಕಿಂಗ್ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್? Those who are not working in the kingdom of God, those who are not working for the kingdom of God, ಅವರಿಗೆ ದೇವರಿಂದ ಏನು ಸಿಗುವುದಿಲ್ಲ. ದಿಸ್ ಇಸ್ ಟ್ರೂತ್, ದಿಸ್ ಇಸ್ ಸುವಿಶೇಷ. ಅರ್ಥ ಮಾಡಿಕೊಳ್ಳಿ. ಸ್ವಲ್ಪ ಟೈಮ್ ತೆಗೆದು, 24 hours ಎಲ್ಲರಿಗೂ ಇದೆ. ಸ್ವಲ್ಪ ಟೈಮ್ ತೆಗೆದು ನಿಮಗೆ ಚರ್ಚ್ಗೋಸ್ಕರ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ಪ್ರೀತಿಯಿಂದ ನೀವು ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಆತ್ಮದ ಫಲದಲ್ಲಿ ಬೆಳೆಯಬೇಕು. ಸಂತೋಷ, ಸಮಾಧಾನ, ಪ್ರೀತಿ, ತಾಳ್ಮೆ, ಇದೆಲ್ಲ ನಮ್ಮಲ್ಲಿ ಬೆಳೆಯಬೇಕು. ನಿಮಗೆ ಗೊತ್ತು ನಿಮಗೆ ಎಷ್ಟು ಕಷ್ಟ ಇದೆ ಅಂದೆ ಇದೆಲ್ಲ ಬೆಳೆಸುವುದಕ್ಕೆ. ಎಲ್ಲರಿಗೂ ಕಷ್ಟ ಇದೆ ರೀ, ನನಗೂ ಕಷ್ಟ ಇದೆ ರೀ. ಅರ್ಥ ಮಾಡಿಕೊಳ್ಳಿ. ನಾವು ಪಾಸ್ಟರ್ಸ್ ಎಲ್ಲ ಸೂಪರ್ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ ಅಲ್ಲ. ದೇವರ ಅನಾಯಿಂಟಿಂಗ್ ಕೊಟ್ಟಿದ್ದಾರೆ, ಅದು ನಿಜ. ಅದರ ಜೊತೆಗೆ ನಾವು ಕೆಲಸ ಮಾಡಬೇಕು. ಏನು ಕೆಲಸ? ಆತ್ಮದ ಕೆಲಸ. ನೀವೇನು ತಿಳ್ಕೊಳ್ತೀರಾ, ಓ ಪಾಸ್ಟರ್ಗೆಲ್ಲ ದೇವರಿಗೆ ಕೊಟ್ಟಿದ್ದಾರೆ, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ.
ಆತ್ಮದ ಕೆಲಸ ಎಲ್ಲರೂ ಮಾಡಬೇಕು. ಅವರಿಗೆ ಅನೋಯಿಂಟಿಂಗ್ ಕೊಟ್ಟಿದ್ದಾರೆ, ಜಾಸ್ತಿ ಅನೋಯಿಂಟಿಂಗ್ ಕೊಟ್ಟಿದ್ದಾರೆ ಅಷ್ಟೇ. ನಿಮಗೂ ಕೊಟ್ಟಿದ್ದಾರೆ ದೇವರು. ಅದನ್ನ ಜೊತೆಗೆ ನೀವು ಕೆಲಸ ಮಾಡಬೇಕು. ಅರ್ಥ ಮಾಡಿಕೊಳ್ಳಿ. ಸೊ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೂ ಇಸ್ ಬೋರ್ನ್ ಅಗೇನ್ ಈಸ್ ಕಾಲ್ಡ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಟು ವರ್ಕ್ ದ ವರ್ಕ್ ಆಫ್ ಲವ್. ಕೀಪ್ ವರ್ಕಿಂಗ್, ಸಿ ಹೌ ಯುವರ್ ಬ್ಲೆಸ್ಸಿಂಗ್ ವಿಲ್ ಬಿ ಇನ್ ದ. ನೀವು ಬೆಳೆಯಿರಿ. ನೀವು ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬ ಸದಸ್ಯರನ್ನು ನೀವು ಪ್ರೀತಿಸಿ. ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ನಿಮ್ಮ ಕುಟುಂಬ ಸದಸ್ಯರನ್ನು ಪ್ರೀತಿಸಬೇಕು, ಚರ್ಚ್ ಸದಸ್ಯರನ್ನು ಪ್ರೀತಿಸಬೇಕು. ನೀವು ಬೆಳೆಯಬೇಕು, ಅದೇ ಥರ ಎಲ್ಲರೂ ಬೆಳೆಯಬೇಕು ಅಂತ ನೀವು ಅರ್ಥ ಮಾಡಿಕೋಬೇಕು. ನಾನು ನೋಡಿದ್ದೀನಿ ಚರ್ಚಲ್ಲಿ ಯಾರಿಗಾದರೂ ಒಂದು ಕ್ಯಾನ್ಸರ್ ಬಂದರೆ ಕೆಲವರು ಉಪವಾಸ ಮಾಡಿ ಅವರಿಗೋಸ್ಕರ ಪ್ರಾರ್ಥಿಸುತ್ತಾರೆ. ಒಳ್ಳೆಯದು, ಕೆಟ್ಟದಲ್ಲ, ಅದು ಮಾಡ್ರಿ. ಆದರೆ ನಮ್ಮಲ್ಲಿ ಎಷ್ಟೊಂದು ಕ್ಯಾನ್ಸರು, ಎಷ್ಟೊಂದು ಸಿಕ್ನೆಸ್ ಇದೆ ಅಂತ ಗೊತ್ತಾ? ನಮ್ಮ ಆತ್ಮ ವಾಸಿ ಆಗಲಿಲ್ಲ, ಇನ್ನೂ ಕಾಯಿಲೆಯಲ್ಲೇ ಇದೆ. ಅವರ್ ಸೋಲ್ ಶುಡ್ ಬಿ ಹೀಲ್ಡ್. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೋಬೇಕು. ನಾವೊಬ್ಬೊಬ್ಬರು ನಮ್ಮ ಸೋಲ್ಸ್ ಹೀಲ್ ಆಗಿದರೆ ನಮಗೆ ಸಮಾಧಾನ ಆಗುತ್ತದೆ, ಸಂತೋಷ ಆಗುತ್ತದೆ. ಅದಕ್ಕೆಲ್ಲ ತುಂಬ ಟೈಮ್ ಬೇಕು, ತುಂಬ ಕೆಲಸ ಒಬ್ಬೊಬ್ಬರು ಮಾಡಬೇಕು. ನಿಮಗೆ ಮಾಡಿಕೊಡಕ್ಕಾಗಲ್ಲ, ಒಬ್ಬೊಬ್ಬರು ಅದು ಮಾಡಬೇಕು. ಅದಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ಸೊ ಇವತ್ತಿನಿಂದ ಆಫ್ಟರ್ ಹಿಯರಿಂಗ್ ದಿಸ್, ಈ ಮೆಸೇಜ್ ಆದರೂ ನೀವು ತುಂಬ ಜನರಿಗೆ ಕಲಿಸ್ಕೊಟ್ರಿ, ಫಾರ್ವರ್ಡ್ ಮಾಡ್ರಿ. ಮತ್ತೆ ನೀವು ಪ್ರಾರ್ಥಿಸಬೇಕು. ಬರೀ ಫಾರ್ವರ್ಡ್ ಮಾಡುವುದಲ್ಲ, ನೀವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ದೇವರೇ ಇವರಿದು ಕೇಳಿಸ್ಕೊಳ್ಳಬೇಕು. ನೀವು ಅವರ ಹತ್ರ ಮಾತಾಡಬೇಕು. ಇದೇ ಥರ ಅವರು ವರ್ತಿಸಬೇಕು. ಅವರನ್ನು ರಕ್ಷಿಸು. ನೀವು ಪ್ರಾರ್ಥಿಸಬೇಕು. ಅರ್ಥ ಮಾಡಿಕೊಳ್ಳಿ. ದೇವರು ನೋಡ್ತಾ ಇದ್ದಾರೆ. ಶಾರ್ಟ್ಸ್ ಆದರೂ ನೋಡಿ ಎಷ್ಟಿದೆ, 1 minute ಶಾರ್ಟ್ಸ್. ನೀವು ನಿಮಗೆ ಪರಿಚಯ ಇರುವವರಿಗೆಲ್ಲ ನೀವು ಕಳಿಸಬೇಕು. 1 ನಿಮಿಷ ಇದೆ, ಮತ್ತು ಕಳಿಸ್ಬಿಟ್ಟು ನೀವು ಪ್ರಾರ್ಥಿಸಬೇಕು. ಇದೇ ಪ್ರೀತಿಯ ಕೆಲಸ. ಅರ್ಥ ಮಾಡಿಕೊಳ್ಳಿ. ಒಂದು ದಿನದಲ್ಲಿ ನೀವೆಷ್ಟು ಪ್ರೀತಿಯ ಕೆಲಸ ಮಾಡ್ತೀರಿ ನಿಮಗೆ ಗೊತ್ತು. ಒಂದು ಆಫೀಸಲ್ಲಿ ಹೋಗಿದರೆ ನಿಮಗೆ ಒಂದು ಸ್ಟ್ಯಾಂಡರ್ಡ್ ಇನ್ಕಮ್ ಬರ್ತದೆ. ಅದಕ್ಕಿಂತ ಹೆಚ್ಚು ಇನ್ಕಮ್ ಬೇಕಂದ್ರೆ ನೀವು ಓವರ್ ಟೈಮ್ ಮಾಡಲ್ಲ, ಮಾಡ್ತಾರೆ. ನೀವೆಲ್ಲ ತುಂಬ ಜಾಣರು ಓವರ್ ಟೈಮ್ ಮಾಡೋದಕ್ಕೆ, ಅಂದರೆ ದುಡ್ಡು ಬೇಕಲ್ಲ. ಅದೇ ಥರ ಅರ್ಥ ಮಾಡಿಕೊಳ್ಳಿ. ನೀವೆಷ್ಟೊಂದು ದೇವರಿಗೆ ಕೆಲಸ ಮಾಡಿದರೂ ಅಷ್ಟೊಂದು ನಿಮಗೆ ಒಳ್ಳೆಯದಾಗುತ್ತದೆ. ಆದರೆ ನೀವೇನು ಮಾಡಲಿಲ್ಲದೆಂದರೆ ನಿಮಗೆ ಗೊತ್ತು, ನೀವು ಎಲ್ಲ ಕಳೆದುಕೊಳ್ಳುತ್ತೀರಿ. ಅರ್ಥ ಮಾಡಿಕೊಳ್ಳಿ. ಎಷ್ಟು ವಿಶ್ವಾಸಿಗಳು ಅವರಿಗೋಸ್ಕರನೂ ಪ್ರಾರ್ಥಿಸುವುದಿಲ್ಲ. ದಿಸ್ ಇಸ್ ಕಾಲ್ಡ್ ಫೆಲೋಶಿಪ್. ನೀವು ಫೆಬ್ರವರಿಗೆ 10, 24, 25 ಬರೆದಿದೆ ಏನು? ವಿ ಶುಡ್ ಎನ್ಕರೇಜ್ ಈಚ್ ಅದರ್ ಟು ಲವ್ ಆ್ಯಂಡ್ ಇನ್ ಗುಡ್ ವರ್ಕ್ಸ್. ನಾವು ಇದಕ್ಕೆ ಪ್ರೋತ್ಸಾಹಿಸಬೇಕು. ಇದು ನೀವು ಮಾಡ್ರಿ. ನೀವು ಯಾಕೆ ಇದು ಮಾಡುವುದಿಲ್ಲ? ನೀವಿದು ಮಾಡಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ನಿಮಗೆ ಆ ಕೆಲಸ ಮಾಡೋಕ್ಕೆ ಇನ್ನೂ ಶಕ್ತಿ ಸಿಗುತ್ತದೆ. ಹಲ್ಲೆಲೂಯ. ನಿಮ್ಮ ಪ್ರೀತಿಯ ಮೂಲಕ ನಿಮ್ಮ ಕುಟುಂಬ ಸದಸ್ಯರಿಗೆ ನೀವು ಜೀವನವನ್ನು ನೀಡಬೇಕು. ನಿಮ್ಮ ಸ್ವಂತ ಕುಟುಂಬ ಸದಸ್ಯರನ್ನು ನೀವು ಪ್ರೀತಿಸಿದಾಗ ನಿಮ್ಮ ಚರ್ಚ್ ಸದಸ್ಯರು ಮತ್ತು ಹೊರಗಿನ ಜನರನ್ನು ನೀವು ಪ್ರೀತಿಸಬಹುದು. ಕೆಲಸ ಮಾಡುವುದು ಎಲ್ಲಿ? ನಿಮ್ಮ ಕುಟುಂಬದಿಂದ ಶುರುವಾಗಬೇಕು. ಕುಟುಂಬ ಸದಸ್ಯರನ್ನು ನಾವು ಪ್ರೀತಿಸಬೇಕು. ಹಲ್ಲೆಲೂಯ. 1 ಯೋಹಾನ 4:18 ಬರೆದಿದೆ, ಪ್ರೀತಿಯಲ್ಲಿ ಹೆದರಿಕೆ ಇಲ್ಲ, ಆದರೆ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಏಕೆಂದರೆ ಭಯವಿರುವುದಲ್ಲಿ ಯಾತನೆ ಇರುವುದು. ಭಯಪಡುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಪ್ರೀತಿಯಲ್ಲಿ ಹೆದರಿಕೆ ಇಲ್ಲ. ದೇರ್ ಇಸ್ ನೋ ಫಿಯರ್ ಇನ್ ಲವ್. ನಿಮ್ಮಲ್ಲಿ ತುಂಬ ಜನರಿಗೆ ಭಯ ಇದೆ. ಯಾಕೆ ನಿಮಗೆ ಗೊತ್ತಾ? ದೇವರಲ್ಲಿ ಬಂದ ಮೇಲೆ ನಾವು ಭಯ ಪಟ್ಟಲ್ಲ ದೇವರ ಮಕ್ಕಳೇ ನಾವು ಜೀವನ ಮಾಡಬೇಕು. ಭಯ ಪಡುವುದು ಬಂದೇ ಬರ್ತದೆ. ಯೇಸುದೇವರು ಏನು ಹೇಳಿದ್ರು? ಡೋಂಟ್ ಫಿಯರ್. ಭಯಪಡಬಾರದು. ದೇವರ ಮೇಲೆ ಪ್ರೀತಿ ಇದ್ದರೆ, ದೇವರನ್ನು ನಿಮಗೆ ಅರ್ಥವಾಗಿದ್ದರೆ, ನಾನು ಹೇಳಲಿಲ್ವಾ, ವಿತೌಟ್ ಲವ್ ಯು ವಿಲ್ ನಾಟ್ ನೋ ಗಾಡ್. ಅರ್ಥವಾಯ್ತೆ? ಯಾಕೆ ನಿಮ್ಮಲ್ಲಿ ಭಯ ಬೆಳೀತಾ ಇರುವುದು? ಯು ಹ್ಯಾವ್ ನಾಟ್ ಅಂಡರ್ಸ್ಟುಡ್ ದಿಸ್ ಗಾಡ್. ಯು ಆರ್ ಡಿಗ್ರೇಡಿಂಗ್ ಗಾಡ್ ಥ್ರೂ ಯುವರ್ ಭಯ. ದೇವರು ನಮ್ಮ ಜೊತೆ ಇದ್ದಾರೆ. ದೇವರು ನಮಗೆ ಏನು ಕೆಟ್ಟದ್ದು ಮಾಡುವುದಿಲ್ಲ.
ಆ ನಂಬಿಕೆ ನಮಗೆ ಬೇಕಂದ್ರೆ ನಾವು ಪ್ರೀತಿಯಲ್ಲಿ ಬೆಳೆಯಬೇಕು. ನೋಡಿ, ಪ್ರೀತಿಯಲ್ಲಿ ಹೆದರಿಕೆ ಇಲ್ಲ, ಆದರೆ ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಏಕೆಂದರೆ ಭಯವಿರುವುದಲ್ಲಿ ಯಾತನೆ ಇರುವುದು. ದರ್ ಇಸ್ ಟಾರ್ಮೆಂಟೇಷನ್ ಅಲ್ಲವೇ? ಭಯ ಇದ್ದರೆ ಏನು ಖುಷಿನಾ? ಫೇತ್ ಇದ್ದರೆ ನಮಗೆ ಖುಷಿ ಆಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಹಲ್ಲೆಲೂಯಾ. ಭಯ ಎಂದರೆ ಏನು? ಭಯವು ನಂಬಿಕೆಗೆ ವಿರುದ್ಧವಾಗಿದೆ. ಭಯವು ನಾವು ಹಾದು ಹೋಗುವ ನಕಾರಾತ್ಮಕ ಸಂದರ್ಭಗಳಲ್ಲಿ ಇರುವ ನಮ್ಮ ನಂಬಿಕೆ. ದೇವರಲ್ಲಿ ಅಲ್ಲ ನಾವು ನಂಬಿಕೆ ಇಡುವುದು. ನಕಾರಾತ್ಮಕ ಸಂಗತಿಗಳು, ಸಂದರ್ಭಗಳು ಬಂದೇ ಬರುತ್ತದೆ. ಆದರೆ ನಾವು ಪ್ರಾರ್ಥಿಸಿ ದೇವರಲ್ಲಿ ನಂಬಿಕೆ ಇಟ್ಟರೆ ದೇವರು ವರ್ತಿಸುತ್ತಾರೆ. ಆದರೆ ನಾವು ಭಯದಲ್ಲಿ ಇದ್ದರೆ ಯಾರು ವರ್ತಿಸೋದು? ಪಿಶಾಚಿ ವರ್ತಿಸುತ್ತದೆ. ಅರ್ಥ ಮಾಡಿಕೊಳ್ಳಿ ವಿಶ್ವಾಸಿಗಳು, ಇದೆಲ್ಲ ಅರ್ಥ ಮಾಡಿಕೋಬೇಕು. ನಾವು ವಿಶ್ವಾಸದಿಂದ ದೃಢವಾಗಿ ನಾವು ಇದ್ದರೆ ದೇವರು ವರ್ತಿಸೋದಕ್ಕೆ ಶುರು ಮಾಡುತ್ತಾರೆ. ಆದರೆ ನೀವು ಭಯದಿಂದ ಅಯ್ಯೋ ಹಂಗಾಗುತ್ತದೆ ಹಿಂಗಾಗುತ್ತದೆ, ಯಾಕೆಂದ್ರೆ ನೀವು ಮುಂದೆ ನೋಡಿರುವ ಪ್ರಕಾರನೇ ನೀವು ವರ್ತಿಸೋದು, ಅದು ಹಾಗೇ ಆಗುತ್ತದೆ. ಏಕೆಂದ್ರೆ ಪಿಶಾಚಿ ವರ್ತಿಸುತ್ತಾನೆ. ಭಯವು ಪ್ರೀತಿಯಲ್ಲಿ ಬೆಳೆಯುತ್ತಿರುವ ನಂಬಿಕೆ ಅಲ್ಲ. ಭಯವು ಪ್ರೀತಿಯಲ್ಲಿ ಬೆಳೆಯದಿರುವ ನಂಬಿಕೆ. ಪ್ರೀತಿಯಲ್ಲಿ ಬೆಳೆಯದಿರುವ ನಂಬಿಕೆ ಭಯ. ಭಯವು ಕ್ರಿಯೆಗಳಿಲ್ಲದ ನಂಬಿಕೆ. ನೀವು ದೇವರಿಗೆ ವಿಧೇಯರಾಗದ ಜೀವನವನ್ನು ನಡೆಸಿದರೆ ನಿಮ್ಮ ಭಯವು ಹೆಚ್ಚಾಗುತ್ತದೆ. ನಮ್ಮಲ್ಲಿ ನಂಬಿಕೆ ಹೆಚ್ಚಾಗಬೇಕು, ಇಲ್ಲದಿದ್ದರೆ ಭಯ ಹೆಚ್ಚಾಗುತ್ತದೆ. ನಂಬಿಕೆ ಹೆಚ್ಚಾಗಬೇಕಂದ್ರೆ ಅಪ್ ಟು 1 ಲೆವೆಲ್ ಎಲ್ಲರೂ ನಂಬಿಕೆ ಹಂಗೆ ಹೆಚ್ಚಾಗುತ್ತದೆ. ಆದರೆ ಲೈಫ್ ಲಾಂಗ್ ಅವರ ನಂಬಿಕೆ ಹೆಚ್ಚಾಗುವುದಿಲ್ಲ. ಏಕೆಂದರೆ ದೇವರನ್ನು ಪಾಲಿಸಲಿಲ್ಲದಿದ್ದರೆ ಮನುಷ್ಯರ ವಿಶ್ವಾಸ ಹೆಚ್ಚಾಗುವುದಿಲ್ಲ, ಅವರಿಗೆ ಭಯ ಬರುವುದಕ್ಕೆ ಶುರುವಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಸೊ ಚರ್ಚಲ್ಲಿ ಪ್ರೀತಿ ಮತ್ತು ಸದಾಚಾರ ಬೆಳೆಯಬೇಕು. ಚರ್ಚ್ ಅಂದರೆ ಪ್ರೀತಿ ಮತ್ತು ಸದಾಚಾರದ ಸ್ಥಳವಾಗಿದೆ. ಏಕೆಂದರೆ ಇದು ದೇವರ ಸ್ಥಳ. ದೇವರ ಸ್ಥಳ, ದಿಸ್ ಇಸ್ ದೇವಸ್ಥಾನ. ದೇವಸ್ಥಾನದಲ್ಲಿ ಏನು ಪೂಜಾ ನಡೆಸುವುದ, ಹೋಮ ನಡೆಸುವುದ? ಪ್ರೀತಿ ಮತ್ತು ನೀತಿ, ಇದು ಬೆಳೆಯಬೇಕು. ಯಾರೀ ಹೋಮ ಪೂಜೆ ಎಲ್ಲ ಮಾಡುವವರು? ನೀವೇ ಪೂಜಾರಿಗಳು, ಗೊತ್ತಾ? ನೀವದು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ನೋಡಿ, ನಾನೊಂದು ಉದಾಹರಣೆ ಹೇಳ್ತೀನಿ. ಹಿಂದೂಸ್ ದೇವಸ್ಥಾನಕ್ಕೆ ಹೋಗ್ತಾರೆ, ಅವರು ಪೂಜೆ ಮಾಡುತ್ತಾರೆ, ಅವರು ತಿಳ್ಕೊಳ್ಳುತ್ತಾರೆ ಏನೋ ಒಳ್ಳೆಯದು ಸಂಭವಿಸುತ್ತದೆ ಅಂತ. ಅದೇ ಥರ ವಿಶ್ವಾಸಿಗಳು ಚರ್ಚ್ಗೆ ಬರ್ತಾರೆ. ಅವರೇನು ಮಾಡುತ್ತಾರೆ? ಬರೀ ಪ್ರಾರ್ಥಿಸುತ್ತಾರೆ. ಅವಿಶ್ವಾಸಿಗಳು ದೇವಸ್ಥಾನದಲ್ಲಿ ಹೋಗಿ ಏನೋ ಕ್ರಿಯೆ ಮಾಡುತ್ತಾರೆ. ನೀವಿಲ್ಲೇ ಬಂದು ಏನು ಕ್ರಿಯೆ ಮಾಡ್ತೀರಿ? ಅವರಿಗೆ ಗೊತ್ತು, ಪೂಜಾರಿಗೆ ಒಂದು ತೆಂಗಿನಕಾಯಿ ಅಲ್ಲಾಂದ್ರೆ ಏನಾದರೂ ಕೊಟ್ಟು ಓಡುದು, ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ಟಿದ್ರೆ ಅಷ್ಟೊಂದು ದೊಡ್ಡ ಪೂಜೆ ಮಾಡಿ ಅಷ್ಟೊಂದು ದೊಡ್ಡ ಆಶೀರ್ವಾದ ಬರುತ್ತೆ ಅಂದೆಲ್ಲ ಎಲ್ಲರಿಗೂ ಒಂದೊಂದು ನಂಬಿಕೆ ಇದೆ. ಕ್ರಿಯೆ ಅಲ್ವಾ ಅದು? ಆ ಕ್ರಿಯೆಯಿಂದ ಅವರಿಗೆ ಆ ವಿಶ್ವಾಸ ಬರ್ತದೆ. ವಿಶ್ವಾಸಿಗಳು ಚರ್ಚಲ್ಲಿ ಬಂದು ಏನು ಮಾಡ್ತಾರೆ? ಅವರು ಬರೀ ಹೋಗಿ ದೇವರೇ ನನ್ನ ಆಶೀರ್ವಾದ ಮಾಡು ಅಂತ ಹೇಳೋದಲ್ಲ. ಅದೇ ತರ ವಿಶ್ವಾಸಿಗಳು ಚರ್ಚಲ್ಲಿ ಬಂದ್ರೆ ಕ್ರಿಯೆ ಮಾಡಬೇಕು. ಏನು ಕ್ರಿಯೆ ಹೇಳಿ? ಅವರಲ್ಲಿ ಪ್ರೀತಿ ಬೆಳೆಯಬೇಕು, ನೀತಿ ಬೆಳೆಯಬೇಕು. ಒಬ್ಬರು ಬರ್ತಾ ಇದ್ದಾರೆ, ಹೌದು ನನಗಿದಿದೆ ಅದಿದೆ ಅಂತ. ಏನು ಅವರಲ್ಲಿ ಮಾಡುವ ಕ್ರಿಯೆ? ನಿಮ್ಮಲ್ಲಿ ಪ್ರೀತಿ ಬೆಳೆಯಬೇಕು ಸಿಸ್ಟರ್, ನಿಮ್ಮಲ್ಲಿ ನೀತಿ ಬೆಳೆಯಬೇಕು. ನಿಮ್ಮ ಗಂಡನನ್ನು ನೀವು ಕ್ಷಮಿಸಬೇಕು, ನಿಮ್ಮ ಹೆಂಡತಿಯನ್ನು ನೀವು ಕ್ಷಮಿಸಬೇಕು. ಅವ್ರಿಗೇನು ಬೇಕಾಗಿರುವುದು ಹೇಳಬೇಕು. ಅದೇ ಪೂಜಾರಿ, ನಾನು ಪೂಜಾರಿ ಮಾಡುವುದು. ಅವರದು ಮಾಡಿದರೆ ಅವ್ರಿಗೆ ಒಳ್ಳೆಯದಾಗುತ್ತದೆ ಅಲ್ಲವೇ? ಅರ್ಥವಾಯ್ತಾ? ಅವರ ಹತ್ರ ಹೇಳ್ಬೇಕು, ನೀವು ದೇವರ ಸೇವೆ ಮಾಡಬೇಕು. ಇದೇ ಪೂಜಾ. ಮನೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಿ? ದೇವರ ಸೇವೆ ಮಾಡ್ರಿ. ಒಬ್ಬರನ್ನೊಬ್ಬರು ನೀವು ಪ್ರೋತ್ಸಾಹಿಸಬೇಕು. ನಿಮಗೆಲ್ಲ ಉಡುಗೊರೆಗಳು ದೇವರು ಕೊಟ್ಟಿದ್ದಾರೆ. ಆ ಉಡುಗೊರೆಯಿಂದ ನೀವು ಕೆಲಸ ಮಾಡ್ರಿ. ಪ್ರಾರ್ಥನೆ ಎಲ್ಲರೂ ಮಾಡಬೇಕು. ನೀವು ಅರ್ಥ ಮಾಡಿಕೊಳ್ಳಿ, ಇದು ನೀವು ಪ್ರೀತಿಯಿಂದ ಒಬ್ಬರನ್ನು ನೀವು ಪ್ರೋತ್ಸಾಹಿಸಿದರೆ ದೇವರು ನೋಡ್ತಾ ಇದ್ದಾರೆ ನಿಮ್ಮ ಹೃದಯ. ಸುಮ್ಮನೆ ಪಾಸ್ಟರ್ ಹೇಳಿದ್ದಾರೆ ಫೆಲೋಶಿಪ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು ಅಂತ ಹೇಳುವುದಲ್ಲ. ಅವರು ಬೆಳೆಯಬೇಕು, ಅವರಿಗೆ ಒಳ್ಳೆಯದಾಗಬೇಕು, ಅವರು ಸ್ವರ್ಗಕ್ಕೆ ಸೇರಬೇಕು.
ಅವರಿಗೆ ಅಲ್ಲಾಂದರೆ ಏನಾದರೂ ರೋಗ, ಏನಾದರೂ ಹಣಕಾಸಿಗೆ ಕೊರತೆ ಇದ್ದರೆ ದೇವರ ದಾರಿಯಲ್ಲಿ ನಡೆದ್ರೆ ನಮಗೆಲ್ಲ ಒಳ್ಳೇದಾಗುತ್ತದೆ. ನಿಮ್ಮ ಪ್ರೀತಿ ದೇವರು ನೋಡ್ತಾರೆ. ನೀವು ಒಬ್ಬೊಬ್ಬರನ್ನು ಎನ್ಕರೇಜ್ ಮಾಡುವಾಗ ನಿಮ್ಮ ಒಳಗಡೆ ಇರುವ ಪ್ರೀತಿ, ನಿಮ್ಮ ಒಳಗಡೆ ಏನಿದೆ ಅಂತ ದೇವರು ನೋಡ್ತಾರೆ. ಆ ಪ್ರೀತಿಯಿಂದ ನೀವು ಆ ಕೆಲಸ ಮಾಡಿದರೆ ನಿಮಗೆ ಎಷ್ಟೊಂದು ಒಳ್ಳೆಯದಾಗುತ್ತದೆ ಗೊತ್ತಾ? ನಿಮ್ಗೆ ಅರ್ಥವಾಯ್ತೆ? ಇದೇ ನೀವು ಮಾಡಬೇಕಾಗುವುದು ಪ್ರೀತಿಯ ಕೆಲಸ. ಹಲ್ಲೆಲೂಯಾ. ಮೊದಲನೇ ಕೊರಿಂಥದವರಿಗೆ 8:1 ಹೇಳುತ್ತದೆ, ಜ್ಞಾನವು ಒಪ್ಪಿಕೊಳ್ಳುತ್ತದೆ, ಆದರೆ ಪ್ರೀತಿಯು ಭಕ್ತಿ ವೃತ್ತಿಯನ್ನು ಮಾಡುತ್ತದೆ. ಹಲ್ಲೆಲೂಯಾ. ನಿಮ್ಮಲ್ಲಿ ಪ್ರೀತಿ ಬೆಳೆಯುತ್ತಿದ್ದರೆ ನೀವು ಬೆಳೆಯುತ್ತೀರಿ ಮತ್ತು ನೀವು ಇದರ ಬೆಳವಣಿಗೆಯನ್ನು ಕಾಳಜಿ ವಹಿಸುತ್ತೀರಿ. ಹೀಗೆ ಪ್ರೀತಿಯ ಜನರ ಮೂಲಕ ಚರ್ಚ್ ಬೆಳೆಯುತ್ತದೆ. ಗೊತ್ತಾಯ್ತೆ? ನಿಮ್ಮಲ್ಲಿ ಪ್ರೀತಿ ಬೆಳೆಯುತ್ತಿದ್ದರೆ ನೀವು ಬೆಳೆಯುತ್ತೀರಿ. ಹೇಗೆ ನಿಮ್ಮಲ್ಲಿ ಪ್ರೀತಿ ಬೆಳೆಯುವುದು? ಯು ಲವ್ ಗಾಡ್ ಆ್ಯಂಡ್ ಯು ಆರ್ ಒಬೇಯಿಂಗ್ ಗಾಡ್. ಒಬೇಯಿಂಗ್ ಗಾಡ್ ಇಸ್ ಪ್ರೀತಿ. ದೇವರನ್ನು ಪಾಲಿಸುವುದು ಪ್ರೀತಿ. ಯು ಲವ್ ಗಾಡ್, ಸೊ ಯು ಆರ್ ಒಬೇಯಿಂಗ್ ಗಾಡ್. ಚರ್ಚ್ ಇಸ್ ಫುಲ್ ಆಫ್ ಗಾಡ್ ಹೇಟರ್ಸ್. ಸುಳ್ಳುಗಾರರು ಇದರಲ್ಲಿ ಬರುತ್ತದೆ. ಮೊದಲನೇ ಯೋಹಾನ 4:20 ಬರುತ್ತದೆ. ಸುಳ್ಳುಗಾರರು ವಿಶ್ವಾಸಿಗಳು. ನೀವು ಒಪ್ಕೊಳ್ಳುತ್ತೀರಾ? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಫಸ್ಟ್ ಯು ಶುಡ್ ಲವ್ ಗಾಡ್. ಇಫ್ ಯು ಲವ್ ಗಾಡ್ ಯು ವಿಲ್ ಒಬೇ ವಾಟ್ ಎವರ್ ಗಾಡ್ ಸೇಸ್. ಆವಾಗ ಏನಾಗುತ್ತದೆ? ನೀವು ಬೆಳೆಯುತ್ತೀರಿ. ನೀವು ಬೆಳೆದಾಗ ನೀವು ಬೇರೆಯವರನ್ನು ಕಾಳಜಿ ವಹಿಸುತ್ತೀರಿ. ಏಕೆಂದರೆ ನೀವು ಬೆಳೆಯುವಾಗ ಯಾರು ಬೆಳೆಯುವುದು? ದೇವರು ನಿಮ್ಮಲ್ಲಿ ಬೆಳೆಯುತ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಿ. ವಿಶ್ವಾಸಿಗಳಿಗೆ ನಂಬಿಕೆ ಇದೆ, ಆದರೆ ಪ್ರೀತಿ ಇಲ್ಲ. ಅವರಿಗೆ ಭರವಸೆ ಇದೆ, ಆದರೆ ಪ್ರೀತಿ ಇಲ್ಲ. ದೇ ಮೇ ಸಿಂಗ್ ಗಾಡ್ ಇಸ್ ಲವ್, ಐ ಲವ್ ಯು ಗಾಡ್. ದೇವರೇ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ನೀವು ಹಾಡು ಹಾಡ್ತಾ ಇರಬಹುದು, ಆದರೆ ನೀವು ನಿಜವಾಗಿಯೂ ದೇವರನ್ನು ಪ್ರೀತಿಸ್ತಾ ಇದ್ದೀರಾ? ನೀವು ನಿಜವಾಗಿಯೂ ದೇವರನ್ನು ಪ್ರೀತಿಸುತ್ತಾ ಇದ್ದರೆ ನೀವೆಲ್ಲ ಎಲ್ಲೆಲ್ಲಿ ಇರ್ತಾ ಇದ್ದೀ? ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನಿಮಗೆಲ್ಲ ದೇವರ ಮೇಲೆ ನಂಬಿಕೆ ಇದೆ, ಆದರೆ ಇಲ್ಲದಿರುವುದು ಏನು? ಪ್ರೀತಿ. ನೀವು ದೇವರನ್ನು ಪ್ರೀತಿಸಿದರೆ ನೀವು ಬೆಳೆಯುತ್ತೀರಿ. ಏಕೆಂದರೆ ನೀವು ಕಣ್ಣು ಮುಚ್ಚಿಕೊಂಡು ದೇವರನ್ನು ಒಬೆ ಮಾಡ್ತಾ ಇದ್ದೀರಿ. ಹೌದು, ನಿಮ್ಮ ಗಂಡನನ್ನು ನಿಮಗೆ ಲವ್ ಮಾಡೋಕ್ಕಾಗಲ್ಲ, ನಿಮ್ಮ ಹೆಂಡತಿಯನ್ನು ನಿಮಗೆ ಲವ್ ಮಾಡೋಕ್ಕಾಗಲ್ಲ, ಅಲ್ಲಾಂದ್ರೆ ನಿಮ್ಮ ಅತ್ತೆ ಸೊಸೆಗೆ ನಿಮಗೆ ಲವ್ ಮಾಡೋಕ್ಕಾಗಲ್ಲ. ಅವರು ನೋಡಿದರೆ ಅವರನ್ನು ಬಿಟ್ಟು ಹೋಗ್ಬೇಕು ಅಂತ ನಮಗೆ ಅನಿಸುತ್ತದೆ. ಆದರೆ ದೇವರೇನು ಹೇಳಿದ್ರು? ಅರ್ಥ ಮಾಡಿಕೊಳ್ಳಿ. ಬರೀ ನಂಬಿಕೆ ಇಟ್ಕೊಂಡು ನೀವು ಚರ್ಚ್ಗೆ ಬಂದರೆ ನೀವು ಬೆಳೆಯುವುದಿಲ್ಲ, ಚರ್ಚು ಬೆಳೆಯುವುದಿಲ್ಲ. ಏನಾಗುತ್ತದೆ? ದೇವರ ಮನೆಯಲ್ಲಿ ದೇವರ ಕೆಲಸ ಬೆಳೆಯಬೇಕು. ಇನ್ಸ್ಟೆಡ್ ಆಫ್ ಗಾಡ್ಸ್ ವರ್ಕ್, ಸೇಟನ್ಸ್ ವರ್ಕ್ ವಿಲ್ ಬಿ ಗ್ರೋಯಿಂಗ್ ಇನ್ ಗಾಡ್ಸ್ ಚರ್ಚಸ್. ಅರ್ಥ ಮಾಡಿಕೊಳ್ಳಿ. ಸೊ ನೀವು ಬೆಳೆಯುತ್ತಾ ಇರುವಾಗ ಯಾರು ಬೆಳೆಯುವುದು? ದೇವರು ಬೆಳೆಯುವುದು. ದೇವರು ನಿಮ್ಮಿಂದ ಬೆಳೆಯುತ್ತಾಗ ಸಿ ಗಾಡ್ ಲವ್ಸ್ ಎವ್ರಿ ಒನ್. ನೀವು ಒಬ್ಬರನ್ನೊಬ್ಬರು ಯಾಕೆ ನಿಮಗೆ ಪ್ರೀತಿಸಕ್ಕಾಗ್ತಾ ಇಲ್ಲ? ದೇವರು ನಿಮ್ಮಲ್ಲಿ ಬೆಳೆಯುತ್ತಾ ಇಲ್ಲ, ನೀವೇ ಬೆಳೆಯುತ್ತಾ ಇದ್ದೀರಿ. ನೀವು ಬೆಳೆದು ಬೆಳೆದು ಹಿಂಗಾಗಿ ಇರ್ತಾ ಇದ್ದೀರಿ. ಅದಕ್ಕೆ ಜಿಮ್ ಹೋಗುವುದು, ಅದು ಮಾಡುವುದು, ಇದು ಮಾಡುವುದು. ತಿನ್ನುವುದೇನೋ ಕಮ್ಮಿ ಇಲ್ಲ, ತಿನ್ನಕ್ಕೇನು ಕಮ್ಮಿ ಇಲ್ಲ. ಏನು ಬೇಕಾದರೂ ತಿಂತೀರ, ಎಕ್ಸರ್ಸೈಸು ಮಾಡಲ್ಲ. ಅರ್ಥ ಮಾಡಿಕೊಳ್ಳಿ. ಆದರೆ ದೇವರ ಊಟ ಎಲ್ಲ ಅಲ್ಲಿ ಇಟ್ಬಿಟ್ಟು ವಿಶ್ವಾಸ ಇದೆ ಎಂದು ಹೇಳಿ ಪ್ರಾರ್ಥಿಸುತ್ತಾರೆ, ಎಲ್ಲ ಮಾಡುತ್ತಾರೆ. ಇನ್ವಿಟೇಷನ್ ಲೆಟರು ಎಲ್ಲರೂ ತಕೊಂಡು ಹೋಗ್ತಾರೆ. ಬೇರೆ ಏನು ಕೆಲಸ ಇಲ್ಲ ಮನೆಯಲ್ಲಿ. ಕೊಡಿ ಪಾಸ್ಟರ್ ಇನ್ವಿಟೇಷನ್ ಲೆಟರ್, ನಾನೆಲ್ಲರಿಗೂ ಹೋಗಿ ಕರ್ಕೊಂಡ್ಬರ್ತೀನಿ. ಅದಕ್ಕೆ ಅವ್ರಿಗೆ ಒಬ್ಬರನ್ನು ಕರ್ಕೊಂಬರಕ್ಕಾಗಲ್ಲ, ಬೇರೆ ಏನು ಕೆಲಸ ಮಾಡಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಬರೀ ವಿಶ್ವಾಸದಿಂದ ಅಲ್ಲ ವಿಶ್ವಾಸಿಗಳು ಜೀವನ ಮಾಡುವುದು. ನಂಬಿಕೆ, ಭರವಸೆ, ಇದಕ್ಕಿಂತ ಎಲ್ಲ ಹೆಚ್ಚಾಗಿರುವುದು ಪ್ರೀತಿ. ನಂಬಿಕೆ, ಭರವಸೆ, ಪ್ರೀತಿ, ಇದು ಮೂರು ನಮಗೆ ಬೇಕು. ಇದು ಮೂರಕ್ಕಿಂತ ಹೆಚ್ಚಾಗಿರುವುದು ಪ್ರೀತಿ. ಹಲ್ಲೆಲೂಯಾ. ನಿಮ್ಮ ಪ್ರೀತಿ ಇತರರನ್ನು ನಿರ್ಮಿಸುತ್ತದೆ, ಆದರೆ ಅವರು ಮಾಡುವ ಪಾಪಗಳು ನೀವು ನಿರ್ಲಕ್ಷಿಸುವುದು ಎಂದಲ್ಲ. ಮೊದಲನೇ ಕೊರಿಂಥದವರಿಗೆ 13:6 ಹೇಳುತ್ತದೆ, ಪ್ರೀತಿಯು ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವುದಲ್ಲಿ ಸಂತೋಷ ಪಡುತ್ತದೆ. ಪ್ರೀತಿಯಲ್ಲಿ ನಾವು ಇನ್ನೊಬ್ಬರು ಮಾಡಿದ ಪಾಪವನ್ನು ಅವರು ಅರ್ಥವಾಗುವಂತೆ ಮಾಡಿಕೊಡಬೇಕು. ಅವರು ಮಾಡಿರುವ ಪಾಪ ಎಲ್ಲ ಕಡೆಗಣಿಸಿ, ಅಲ್ಲಾಂದ್ರೆ ಏನು ಮಾಡಲಿಲ್ಲ ಅಂತ ಹೇಳಿ ಎಲ್ಲ ನೀವು ಪ್ರೀತಿಸುವುದು. ನೀವು ಪ್ರೀತಿಸಬೇಕು, ಆದರೆ
ಅವರು ಮಾಡಿರುವ ಪಾಪ ಅವರಿಗೆ ತಿಳಿಸಿ ಪ್ರೀತಿಯಿಂದ ತಿಳಿಸಿಕೊಡಬೇಕು. ಇದೇ ಪ್ರೀತಿ. ಅವರ ಜೊತೆಗೆ ಫೈಟ್ ಮಾಡುವುದಲ್ಲ. ಮತ್ತೆ ಯು ಆರ್ ನಾಟ್ ಬೋಸಿಂಗ್ ಓವರ್ ದಮ್. ಮತ್ತೆ ನೋಡಿ, ನೀವು ಮಾಡಿರುವುದು ತಪ್ಪು, ಅವರಿಗೆ ಅದು ಅರ್ಥವಾಗಬೇಕು. ಅವರು ಒಳಗಡೆ ಆ ಗಿಲ್ಟಿ ಕಾನ್ಷಿಯಸ್ ಬರಬೇಕು. ಹಾಗೆಯೇ ನೀವು ಅರ್ಥ ಮಾಡಿಸ್ಕೊಡಬೇಕು ಪ್ರೀತಿಯಿಂದ. ಇದು ಪ್ರೀತಿಯ ವರ್ಕು. ನಿಮ್ಮ ಕುಟುಂಬ ಸದಸ್ಯರನ್ನು ಸಹ ನೀವು ಕಾಳಜಿ ವಹಿಸಬೇಕು. ಏಕೆಂದರೆ ಪಾಪದಿಂದ ಅವರು ಬೆಳೆಯಬಾರದು. ಪಾಪ ಎಲ್ಲರಲ್ಲೂ ಇರುವ ವಿಷಯ ಅಂತ ನೀವು ಅರ್ಥ ಮಾಡಿಕೋಬೇಕು. ಪಾಪ ಎಲ್ಲರಲ್ಲೂ ಇರುವ ದೊಡ್ಡ ಕ್ಯಾನ್ಸರು, ದೊಡ್ಡ ಒಂದು ರೋಗ ಎಂದು ನಾವು ಅರ್ಥ ಮಾಡಿಕೊಂಡು ನೋಡಿ, ಇನ್ನೊಬ್ಬರಿಗೆ ಕ್ಯಾನ್ಸರ್ ಇದ್ದರೆ ನೀವು ದಯೆ ತೋರಿಸುತ್ತೀರಿ. ಅದೇ ಥರ ನಮ್ಮಲ್ಲಿ ಪಾಪ ಇದ್ದರೆ ನೀವು ದಯೆ ತೋರಿಸಬೇಕು. ಅರ್ಥ ಮಾಡಿಕೊಳ್ಳಿ. ನಮ್ಗೆ ಅರ್ಥವಾಗ್ತಾ ಇದೆಯಾ? ನಿಮ್ಗೆ ಅರ್ಥವಾಗಲಿ ಎಂದು ನಾನು ಇಷ್ಟೊಂದು ಸ್ಪಷ್ಟವಾಗಿ ನಾನು ಹೇಳಿಕೊಡ್ತಾ ಇರುವುದು. ಆದರೂ ನೀವು ಹೋಗಿ ಬರೀ ವಿಶ್ವಾಸದಲ್ಲಿ ಜೀವನ ಮಾಡುತ್ತಾ ಇದ್ದೀರಿ, ಪ್ರೀತಿ ಇಲ್ಲದೆ. ಹಲ್ಲೆಲೂಯಾ. ಪ್ರೀತಿಯಲ್ಲಿ ಬೆಳೆಯುವ ಕೊರತೆಯು ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ಮತ್ತು ಚರ್ಚಿನಲ್ಲಿ ಘರ್ಷಣೆ ಮತ್ತು ಕಲಹದಿಂದ ತುಂಬಿರುತ್ತದೆ. ನೀವು ಪ್ರೀತಿಯಲ್ಲಿ ಬೆಳೆಯಲಿಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ, ನಿಮ್ಮೊಳಗಡೆ ಘರ್ಷಣೆ, ನಿಮ್ಮೊಳಗಡೆ ನಿಮ್ಮ ಮನೆಯಲ್ಲಿ ಮತ್ತು ಚರ್ಚ್ ಬಂದರೂ ನಿಮಗೆ ಯಾರಾದರೂ ಅಸಹನೆ ಮಾಡುತ್ತಾರೆ, ನೀವು ಒಫೆಂಡೆಡ್ ಆಗುತ್ತೀರಿ. ಯಾರಾದರೂ ಏನಾದರೂ ಮಾಡಿದರೆ ನೀವು ಬೆಳೆಯುತ್ತಾ ಇದ್ದರೆ ನೀವು ಫಾರ್ಗಿವ್ ಮಾಡ್ತೀರಿ. ಅದೇ ಮನಸ್ಸಲ್ಲಿ ಇಟ್ಕೊಂಡು ನೀವು ಓಡಾಡಿದರೆ ನೀವು ಪ್ರೀತಿಯಲ್ಲಿ ಬೆಳೆಯುತ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಪ್ಲೀಸ್ ಸ್ಟಾಪ್ ಬೀಯಿಂಗ್ ಲೈಕ್ ದಿಸ್. ಸ್ಟಾರ್ಟ್ ಗ್ರೋಯಿಂಗ್ ಇನ್ ಲವ್. ಡೋಂಟ್ ಗೆಟ್ ಒಫೆಂಡೆಡ್ ಅಟ್ ಈಚ್ ಅದರ್. ಫಾರ್ಗಿವ್ ದ ಪೀಪಲ್. ಅರ್ಥ ಮಾಡಿಕೊಳ್ಳಿ. ಬರೀ ವಿಶ್ವಾಸ ಇಟ್ಕೊಂಡು ನೀವು ಜೀವನ ಮಾಡಬೇಡಿ. ಸೊ ನಿಮ್ಮಲ್ಲಿ ಘರ್ಷಣೆ ಉಂಟಾಗುತ್ತದೆ, ನಿಮ್ಮ ಕುಟುಂಬದಲ್ಲಿ ಘರ್ಷಣೆ ಉಂಟಾಗುತ್ತದೆ, ನೀವೆಲ್ಲಿ ಹೋಗಿದ್ರು ಘರ್ಷಣೆ ಉಂಟಾಗುತ್ತದೆ, ಕಲಹ ಉಂಟಾಗುತ್ತದೆ. ನಾವು ಅರ್ಥ ಮಾಡಿಕೊಳ್ಳಬೇಕಾದ ಇನ್ನೊಂದು ಪ್ರಮುಖ ಅಂಶವೆಂದರೆ ಪ್ರೀತಿಯ ಶಕ್ತಿಯು ನಮ್ಮ ಕಷ್ಟದ ಸಂದರ್ಭಗಳನ್ನು ನಿಯಂತ್ರಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಪ್ರೀತಿಯ ಮೂಲಕ ನಾವು ದೇವರನ್ನು ಮತ್ತು ದೇವರ ಕೈಯನ್ನು ನೋಡುತ್ತೇವೆ ನಮ್ಮ ಹೋರಾಟದಲ್ಲಿ. ನಮಗೆಲ್ಲರಿಗೂ ಹೋರಾಟ ಇದೆ, ನಮಗೆಲ್ಲರಿಗೂ ಕಷ್ಟ ಇದೆ. ನಿಮಗಿರುವುದು ದೇವರಲ್ಲಿ ಬರೀ ನಂಬಿಕೆ ಇದ್ದರೆ ನಿಮ್ಮ ಹೋರಾಟ ಇನ್ನೂ ಹೆಚ್ಚಾಗುತ್ತದೆ. ಆದರೆ ನಿಮಗೆ ನಂಬಿಕೆಯ ಜೊತೆಗೆ ನಿಮಗೆ ಪ್ರೀತಿ ಬೆಳೆಯುತ್ತಾ ಇದ್ದರೆ ನಿಮ್ಮ ಹೋರಾಟದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತದೆ. ನಿಮ್ಮ ಹೋರಾಟ, ನಿಮ್ಮ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತದೆ. ಏಕೆಂದರೆ ಯು ಆರ್ ಒಬೇಯಿಂಗ್ ಗಾಡ್. ಅರ್ಥ ಮಾಡಿಕೊಳ್ಳಿ. ಅರ್ಥವಾಯ್ತಾ? ಲವ್ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್, ನಾಟ್ ಜಸ್ಟ್ ಯುವರ್ ಫೇತ್. ನಮಗೊಂದು ಪ್ರಾಬ್ಲಮ್ ಬಂದಾಗ ಫಸ್ಟ್ ನಮಗ ನಂಬಿಕೆ ಬರ್ತದೆ. ಹೌದು, ಗಾಡ್ ಈಸ್ ಇನ್ ಕಂಟ್ರೋಲ್. ಹೌದು, ನನಗಿದೆಲ್ಲ ತಡ್ಕೊಳ್ಳಕ್ಕಾಗಲ್ಲ, ಬಟ್ ಗಾಡ್ ಹಸ್ ಅಲೌಡ್ ದಿಸ್. ಗಾಡ್ ಈಸ್ ಇನ್ ಕಂಟ್ರೋಲ್. ಆ ಫೇತ್ ಬರಬೇಕಂದ್ರೆ ನೀವು ಪ್ರೀತಿಯಲ್ಲಿ ಬೆಳೆಯುವವರಾಗಿರಬೇಕು. ಕಷ್ಟ ನೋಡಿ ಎಲ್ಲ ನಾವು ನಡೆಯೋದು, ವಿಶ್ವಾಸದಲ್ಲಿ ನಾವು ನಡೆಯಬೇಕು ಅಲ್ಲವೇ? ಅರ್ಥ ಮಾಡಿಕೊಳ್ಳಿ. ಸೊ ಮೊದಲನೇದಾಗಿ ದೇವರ ಮೇಲಿನ ಪ್ರೀತಿಯ ಮೂಲಕ ದೇವರು ನಮ್ಮ ಪರಿಸ್ಥಿತಿಯನ್ನು ನಿಯಂತ್ರಿಸುತ್ತಾನೆ ಎಂಬ ಬಲವಾದ ನಂಬಿಕೆ. ನೀವು ಪ್ರೀತಿಯಲ್ಲಿ ಬಂದರೆ ನಿಮ್ಮ ಆ ನಂಬಿಕೆ ನಿಮಗೆ ಸ್ಟ್ರಾಂಗ್ ಆಗುತ್ತದೆ. ಹೌದು, ನನಗೆ ಕಷ್ಟ ಇದೆ, ದೇವರು ನನಗೇನಾದರೂ ಮಾಡಿಕೊಡ್ತಾರೆ ಅಂತ ಆ ಸ್ಟ್ರಾಂಗ್ ಆಗಿ ನಿಮಗೆ ನಂಬಿಕೆ ಬರ್ತದೆ. ಎರಡನೇದಾಗಿ, ನಿಮಗೆ ತೊಂದರೆ ನೀಡಿದ ಜನರ ಮೇಲೆ ನೀವು ಮನನೊಂದಾಗುವುದಿಲ್ಲ, ಅಸಮಾಧಾನಗೊಳ್ಳುವುದಿಲ್ಲ, ಕೋಪಗೊಳ್ಳುವುದಿಲ್ಲ, ಅಸಭ್ಯವಾಗಿ ವರ್ತಿಸುವುದಿಲ್ಲ ಅಥವಾ ಕೆಟ್ಟ ಖಾತೆಯನ್ನು ನೀವು ಇಟ್ಟುಕೊಳ್ಳುವುದಿಲ್ಲ. ಎರಡನೇದು, ಮೊದಲು ಆ ವಿಶ್ವಾಸ ಬರ್ತದೆ. ಆದರೆ ನಮಗೊಂದು ಹೋರಾಟ ಬಂದರೆ ತುಂಬ ಜನ ನಮಗೆ ಕೆಟ್ಟದು ಮಾಡುತ್ತಾರೆ. ಒಂದು ಹೋರಾಟ ಬಂದರೆ ನಮಗೆ ತುಂಬ ಜನ ಕೆಟ್ಟದು ಮಾಡುತ್ತಾರೆ. ಜನ ನಮಗೆ ಕೆಟ್ಟದು ಮಾಡಿರುವುದರಿಂದ ನಮಗೆ ಟ್ರಬಲ್ಸ್ ಬಂದಿರುವುದು ಅಲ್ಲವೇ? ಮತ್ತೆ ಆ ಟ್ರಬಲ್ಸ್ ಮಾಡಿರುವ ವ್ಯಕ್ತಿಗಳನ್ನು ನಾವು ಕ್ಷಮಿಸಬೇಕು. ಅವರ ಜೊತೆ ಗಲಾಟ ಮಾಡಬಾರದು, ಮತ್ತು ಬ್ಯಾಡ್ ಅಕೌಂಟ್ ಇಟ್ಕೊಳ್ಳಬಾರದು, ಕೋಪಗೊಳ್ಳಬಾರದು. ಇದೇ ಪ್ರೀತಿ. ಐ ಟೋಲ್ಡ್ ಯು, ವೆನ್ ಯು ಹ್ಯಾವ್ ಎ ಪ್ರಾಬ್ಲಮ್, ಲವ್ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ಹಲ್ಲೆಲೂಯಾ. ಮತ್ತು ಲೂಕ 6:28 ಹೇಳುವ ಪ್ರಕಾರ ಯೇಸುದೇವರು ಹೇಳಿದ್ರು, ನಿಮಗೆ ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿ. ನೀವೇನು ಮಾಡ್ತೀರಿ? ಹಾಗೆ ಮಾಡುವವರಿಗೆ ಉಪಕಾರ ಮಾಡ್ರಿ. ಇದೇ ದೇವರು ಹೇಳಿದ್ರು, ಇದೇ ಪ್ರೀತಿ. ಮತ್ತು ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡ್ರಿ.
ಯಾರಾದರೂ ನಿಮ್ಮನ್ನು ಶಪಿಸಿದರೆ ಹೋಗಿ ಮಲ್ಕೊಳ್ಳುವುದಲ್ಲ, ಹೋಗಿ ಅಳುವುದಲ್ಲ. ಜನ ನಮ್ಮನ್ನು ಶಪಿಸುವುದಕ್ಕೆ ಇದೇ ಇರ್ತಾರೆ, ಆದರೆ ನಾವು ಅವರನ್ನು ಆಶೀರ್ವಾದ ಮಾಡಬೇಕು. ಅವರಿಗೆ ಅವರು ಮಾಡಿರುವ ತಪ್ಪು ತಿಳ್ಕೊಳ್ಳಬೇಕು. ಹೇಗೆ ಒಬ್ಬರು ಆಶೀರ್ವಾದವಾಗುವುದು? ಪಾಪದಿಂದಲ್ಲ, ಪಾಪದಿಂದ ಅವರು ಹೊರಗೆ ಬರಬೇಕು. ಹಾಗೆಯೇ ನಾವು ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ? ಅವರಿಗೆಲ್ಲ ಒಳ್ಳೇದಾಗಲಿ ಒಳ್ಳೇದಾಗಲಿ ಅಂತೆಲ್ಲ ನಾವು ಪ್ರಾರ್ಥನೆ ಮಾಡುವುದು. ಕೆಟ್ಟದು ಅವರು ಮಾಡಿರೋದು ಅವ್ರಿಗೆ ಅರ್ಥವಾಗಲಿ ದೇವರೇ, ಅವರು ಅದರಿಂದ ಹೊರಗೆ ಬರಲಿ ದೇವರೇ, ಅವರಿಗೆ ಪಶ್ಚಾತ್ತಾಪ ಕೊಡಿ ದೇವರೇ ಎಂದು ನೀವು ಪ್ರಾರ್ಥಿಸಬೇಕು. ಯಾಕೆಂದ್ರೆ ಅವರಿಗೆ ಬದಲಾವಣೆ ಉಂಟಾಗಬೇಕು. ಅದಕ್ಕೋಸ್ಕರ ನೀವು ಹಂಗೆ ಪ್ರಾರ್ಥಿಸಿದರೆ ನಿಮಗೆ ಒಳ್ಳೆಯದಾಗುತ್ತೆ. ಇದೇ ಪ್ರೀತಿಯ ಕೆಲಸ. ನಿಮಗೆ ಅರ್ಥವಾಯ್ತೆ? ಪ್ರೀತಿಗೆ ಕೆಲಸ ಇದೆ, ಫೇತ್ಗೆ ಕೆಲಸ ಇದೆ. ವಿಶ್ವಾಸಿಗಳೇನು ತಿಳ್ಕೊಳ್ತಾರೆ? ಕೆಲಸ ಎಂದರೆ ಏನು? ಬೆಳಗ್ಗೆ ಎದ್ದು ಚರ್ಚ್ಗೆ ಸಂಡೇ ಮಾರ್ನಿಂಗ್ ಬರುವುದು, ಅಲ್ಲಾಂದ್ರೆ ಸ್ವಲ್ಪ ಬೈಬಲ್ ಓದುವುದು, ಅಲ್ಲಾಂದ್ರೆ ಸ್ವಲ್ಪ ಏನಾದರೂ ಕೂಟ ಪ್ರಾರ್ಥನೆಯಲ್ಲಿ ಇನ್ವಾಲ್ವ್ ಆಗುವುದು. ಇದಲ್ಲ, ಅರ್ಥ ಮಾಡಿಕೊಳ್ಳಿ. ಎಷ್ಟೊಂದು ಪ್ರೀತಿಯ ಕೆಲಸ ನಿಮಗಿದೆ ಅಂತ. ನೀವು ಗ್ರೂಪ್ ಪ್ರೇಯರ್ ಆಗಿದ್ರು ನೀವು ಪ್ರೀತಿಯಿಂದ ನೀವು ಪ್ರಾರ್ಥಿಸಿ. ನೀವು ಸುಮ್ಮನೆ ಬಾಯಿಯಿಂದ ಏನೇನೋ ಪ್ರಾರ್ಥಿಸುವುದಲ್ಲ. ನೀವು ಒಂದೊಂದು ಸೆಂಟೆನ್ಸಿಗೂ ನೀವು ಮೀನಿಂಗ್ ಇಟ್ಕೊಂಡು ನೀವು ಪ್ರಾರ್ಥಿಸಿ. ಅವ್ರಿಗೆ ಅದು ಹಂಗೆ ಆಗಬೇಕು. ಹಲ್ಲೆಲೂಯ. ಮತ್ತು ದೇವರನ್ನು ಪ್ರೀತಿಸುವ ಮತ್ತು ಆತನಿಗೆ ವಿಧೇಯರಾಗುವ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದು ನಮ್ಮ ಎಲ್ಲ ಜೀವನ ಹೋರಾಟಗಳ ನಡುವೆಯೂ ನಮಗೆ ಉತ್ತಮ ಜೀವನವನ್ನು ಹೊಂದುವ ಮಾರ್ಗವಾಗಿದೆ. ಬರೀ ನಂಬಿಕೆಯಲ್ಲಿ ಬಲಿತಾ ಇರುವವರಾಗಿದ್ದಾರೆ ಅವರು ಒಳ್ಳೆಯ ಜನ ಅಲ್ಲ. ನಾವು ಒಪ್ಕೋಬೇಕು. ನಮ್ಮಲ್ಲಿ ಬರೀ ವಿಶ್ವಾಸ ಬೆಳೀತಾ ಇದ್ದರೆ ನಾವು ದುಷ್ಟ ಜನರು ಅಂತ ಅರ್ಥ ಮಾಡಿಕೋಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.